ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಈ ಒಂದು ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಜೂನ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಹಸ್ತ ನಕ್ಷತ್ರ, ವಾರಿಯಾನ್ ಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ವಾರದ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ಅದಕ್ಕೂ ಮೊದಲು ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಫಾದರ್ಸ್ ಡೇ ಅಂತಾರೆ, ಅಪ್ಪಂದಿರ ದಿನ ಅಂತಕ್ಕಂಥದ್ದು. ಎಲ್ಲರಿಗೂ ಒಂದು ಅಪ್ಪ ಇದ್ದಾನೆ. ಅಪ್ಪನಿಲ್ಲದೆ ನಾವಿಲ್ಲ ಮಕ್ಕಳೇ. ಅಪ್ಪ ಅನ್ನೋದೊಂದು ಆಕಾಶ, ಅದೊಂದು ಅನಂತ. ಅವನ ಆಸೆ ಇರ್ಬೋದು, ಅವನ ದುಃಖ ಇರ್ಬೋದು. ತುಂಬ ಜನಕ್ಕೆ ಇವತ್ತಿನ ಮಕ್ಕಳಿಗೆ ನಮ್ಮ ತಂದೆ ಏನು ತ್ಯಾಗ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಋಷಿ ಪರಂಪರೆ, ನಮ್ಮ ದೇವ ಪರಂಪರೆ, ನಮ್ಮ ರಾಜರ್ಷಿ ಪರಂಪರೆ, ನಮ್ಮ ಗುರು ಪರಂಪರೆ ನಮಗೆ ತುಂಬ ತಿಳಿಸ್ಕೊಟ್ಟಿದೆ. ಅತಿ ಮುಖ್ಯವಾಗಿ ನಿತ್ಯ ನಮ್ಗೆ ಹೇಳ್ಕೊಡೋ ಶ್ಲೋಕಗಳಲ್ಲಿ ಅದ್ಭುತವಾಗಿ ಮೊದಲಿಗೆ ಹೇಳ್ಕೊಡೋದೆ ನಮ್ಮ ಭರತ ಖಂಡದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ 4 ಅತಿ ಮುಖ್ಯವಾಗಿ ಹೇಳ್ಕೊಟ್ಟಂತ ನಾಡು ನಮ್ಮ ಭರತ ಖಂಡ. ಪ್ರತಿನಿತ್ಯ ಯಾವುದೋ ಆಲಯ, ಯಾವುದೋ ಪೂಜೆ, ಯಾವುದೋ ಒಂದು ಶಕ್ತಿಯ ಹಿಂದೆ ಹೋಗೋ ಬದಲು ಮನೆಯಲ್ಲಿರುವ ನಮ್ಮ ಸುತ್ತಮುತ್ತಲು ಈ 4 ಜನ ಮೊದಲಿಗೆ ಪೂಜೆ ಅಂತ ಹೇಳ್ಕೊಡ್ತಾರೆ. ಮೊದಲ ಪೂಜೆ, ಮೊದಲ ಸೇವೆ, ಮೊದಲ ಸ್ಥಾನ, ಮೊದಲ ಗೌರವ ಇವತ್ತು ನಮ್ಮಲ್ಲಿ ಇಲ್ಲ ಮಕ್ಕಳೇ. ಮಾತೃದೇವೋ ಭವನೂ ಇಲ್ಲ, ಪಿತೃದೇವೋ ಭವನೂ ಇಲ್ಲ. ಒಂದು ತಾಯಿ ತಪಿಸ್ತಾಳಲ್ವ, ಆ ಭೂದೇವಿ ತರ, ಅದರ ಕಷ್ಟ ದೇವರಿಗೆ ಗೊತ್ತು. ಒಂದು ಮಗುವನ್ನ ಹೆರುವಾಗ ಬರೋ ನೋವಿದೆಯಲ್ಲ ಮಕ್ಕಳೇ, ಅದನ್ನ ಒಂದು ಪರ್ಟಿಕ್ಯುಲರ್ ಒಂದು ಮಾಪನದಲ್ಲಿ ಅಳಿತಾರೆ. ಆ ನೋವು ಬೇರೆಯವ್ರಿಗೆ ಬಂದ್ರೆ, ಪುರುಷರಿಗೆ ಮುಖ್ಯವಾಗಿ ನವರಂಧ್ರಗಳಲ್ಲೂ ರಕ್ತ ಬಂದು ಸತ್ತೋಗ್ತವೆ ಅಂತ ಮಾತಾಡ್ತಾರೆ. ಅಷ್ಟು ನೋವನ್ನ. ಅದಕ್ಕೆ ಒಂದು ಮಾತಿದೆ, ಗಾದೆಯ ಮಾತು. ಹೆಣ್ಣಿಗೆ ಬರೋ ಆ ಒಂದು ಬಸುರಿ ವೇದನೆ, ಬಸುರಿಯಾಗಿ ಆ ಮಗು ಆಗುವಾಗ ಬರುವಂತ ಒಂದು ವೇದನೆ ಇದೆಯಲ್ಲ, ಹಾಗೆ ಒಬ್ಬ ಪುರುಷನಿಗೆ ಬರುವ ಹಲ್ಲಿನ ವೇದನೆ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದು, ಒಂದು ತಾಯಿ ಜೀವಕ್ಕೆ ಆ ಮಗು ಹೆರುವಾಗ ಬರೋ ಸಂಕಟ ಇದೆಯಲ್ಲ, ಎಲ್ಲರ ಕೈಯಲ್ಲೂ ಆಗಲ್ಲ. ಹಾಗೆ ಗಂಡಸರಿಗೆ ಒಂದು ಹಲ್ಲು ಬಂತು ಅಂದ್ರೆ ನಮ್ಮ ಕೈಯಲ್ಲಿ ತಟ್ಕೊಳಕ್ಕಾಗಲ್ಲ, ಒದ್ದಾಡಿಸ್ಬಿಡುತ್ತೆ. ನಾನು ನೋಡಿದ್ದೇನೆ, ನಮ್ಮ ಗುರುಗಳೊಬ್ರು ಅಶೋಕ್ ಅಂತ ಹೇಳಿ, ಅನ್ನದ ಋಣ, ಒಂದು ದೊಡ್ಡ ಒಂದು ಗೋಲ್ಡ್ ಆಕ್ಷನ್ ಫರ್ಮ್ ಕಾಲ್ಗಟ್ಟದಲ್ಲಿ, ಅಲ್ಲೊಂದು ಕನ್ಸಲ್ಟೆಂಟ್ ಆಗಿ ಮಾಡ್ತಿದ್ದೆ. ಬಂಗಾರ ಅಡ ಇಟ್ಟಿದ್ರೆ ಆಕ್ಷನ್ ಮಾಡಿಸ್ತಕ್ಕಂಥದ್ದು. ಅವ್ರಿಗೆ ಅಲ್ಲೂ ಅಯ್ಯೋ ತಲೆನ್ ಚಚ್ಕೊಳ್ಳೋರು. ಅವರು ಆ ರೂಟ್ ಕನಾಲ್ ಅನ್ನೋದನ್ನ ಏನೋ ಒಂದು ಮಾಡೋಕ್ ಹೋಗಿ ಡ್ಯಾಮೇಜ್ ಆಗಿ ಮುಖ ಎಲ್ಲ ಊದ್ಕೊಬಿಡೋದು. ಚೈನ್ಗಳಲ್ಲಿ ಕಟ್ ಹಾಕ್ತಿದ್ರು ಅವ್ರ ಮನೇಲಿ. ತಲೆ ಸುತ್ತಿಗೆ ತಗೊಂಡು ಹೊಡ್ಕೊಬಿಡ್ತೀನಿ ಅನ್ನೋ ಅವರು. ಆಗೋಲ್ಲ ನೋವು. ಆದ್ರೆ ನಾನು ನೋಡಿದ್ದೇನೆ ಅವ್ರ ತಾಯಿ ಹೇಳಿದಂತ ಮಾತು, ನನ್ನ ಸಾಯೋ ಮಾತು ಯಾಕೆ ಹೇಳ್ತೀಯ, ನೀನ್ ಅಪ್ಪ ಆಗ್ಬಿಟ್ಟಿದೀಯ ಅಂತ. ಒಂದು ಬಿರುಸು ಜಾಸ್ತಿ ಒಂದು ಗಂಡಿಗೆ, ಆಸೆಯ ಕೆನ್ನಾಲಿಗೆ ಜಾಸ್ತಿ, ಮನೆ ಮೇಲೆ ಗಮನ ಕಡಿಮೆ ಅವನಿಗೆ. ಮದುವೆ ಅನ್ನೋದು ಒಂದು ಬಂಧುತ್ವ, ಒಂದು ಜವಾಬ್ದಾರಿ ಕೊಡುತ್ತೆ. ಆದರೆ ಒಂದು ನಿಜವಾದ ಅಪ್ಪನಾದಂತಹ ವ್ಯಕ್ತಿಯನ್ನ ನೋಡಿ ದುಡುಕೊಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳಿರೋದು. ಅವನು ದುಡುಕ್ತಿರ್ಲಿಲ್ಲ, ಮಕ್ಕಳನ್ನ ನೋಡ್ಕೊಂಡು ಎಲ್ಲ ಮರೆತೋಗ್ತಿದ್ದ. ನನ್ನ ಮಕ್ಕಳು ಮೊನ್ನೆ ಒಂದು ತಂದೆ ನೋಡ್ಬೇಕು, ಮಗ ಬಂದು ಯಾವುದೋ ಒಂದು ದೊಡ್ಡ ಇಂಜಿನಿಯರಿಂಗ್, ಎಷ್ಟು ಖರ್ಚಾದ್ರೂ ಸರಿ ಗುರುಗಳೇ, ಒಂದು 7 ಎಕರೆ ಇದೆ, ಮಾರಿಬಿಟ್ಟ. ಆದರೂ
ನನ್ನ ಮಗನನ್ನ ಅದನ್ನು ಓದಿಸ್ತಾನೆ, ವರ್ಷಕ್ಕೆ 30 ಲಕ್ಷ ಖರ್ಚಾಗುತ್ತೆ, ಪರವಾಗಿಲ್ಲ. ಅವ್ರ ತಾಯಿ ಹೇಳ್ತಿದ್ದಾರೆ, ಸ್ವಲ್ಪ ಇಟ್ಕೊಳ್ಳೋಣ ಅಂತ ಹೇಳಿ ಗುರುಗಳೇ, ಕೇಳ್ತಿಲ್ಲ ಇವರು. ಮಗ ಮಗ ಮಕ್ಕಳು ಮಕ್ಕಳು ಅಂತಿದ್ದಾರೆ. ಆಲ್ರೆಡಿ 5 ಎಕರೆ ಹೋಗಿದೆ, ಇನ್ನೊಂದು 5 ಎಕರೆ ಇದೆ, ಅದನ್ನು ಮಾರಿಬಿಡ್ತೇವೆ ಅಂತಿದ್ದಾರೆ. ಮಕ್ಕಳಿಗೋಸ್ಕರ ಪ್ರಾಣವನ್ನೇ ಕೊಡಬಲ್ಲ ಒಂದು ತಂದೆ, ತನ್ನ ಪ್ರಾಣವನ್ನ ಪಣಕ್ಕಿಟ್ಟು. ಯಾರಾದ್ರೂ ನಿಮ್ಮ ತಂದೆ ಗಮನಿಸಿದ್ದೀರಾ? ಅವನ ನೋವು, ಅವನ ಬಾಧೆಯೋ, ಅವನ ಸಂಕಟವೋ ಯಾವತ್ತಾದ್ರೂ ಅಪ್ಪ ಹತ್ತಿರೋದು ನೋಡಿದ್ದೀರಾ? ಹೌದಾ? ಹೋಗ್ತೀವಿ, ಹೋಗ್ತೀವಿ, ಅಬ್ಬಾ ಕಾಲೇಜ್ ಫೀಸು, ಅಬ್ಬಾ ಕಾಲೇಜಲ್ಲಿ ಫಂಕ್ಷನ್ನು, ಅಬ್ಬಾ ಈ ಕಾಲೇಜಿಗೆ ಸೇರಬೇಕು. ಹೌದಾ? ಹಾ ಸರಿ. ಅವನು ಎಲ್ಲಿ ಸಾಲ ಮಾಡ್ದ? ಯಾರ ಹತ್ರ ಅವನು ನೌಕರನಾಗಿ ಕೆಲಸ ಮಾಡ್ದ? ಯಾರ ಹತ್ರ ತಲೆಬಾಗಿಸಿ ನಿಂತ? ಯಾರ ಹತ್ರ ಬೈಗುಳ ತಗೊಂಡ? ಯಾರ ಹತ್ರ ಎಷ್ಟು ಅವಮಾನ ಪಟ್ಟಿರ್ತಾನೆ ಗೊತ್ತಾ ಅವನ ತಂದೆ ಆದವನು? ಕೆಲಸದಲ್ಲಿರ್ಬೋದು, ಬಂಧುಗಳಲ್ಲಿರ್ಬೋದು. ಇವನ ಯೋಗ್ಯತೆ ನೋಡ, ಇವನ ವ್ಯವಸ್ಥೆ ನೋಡೋ. ಈ ರೀತಿಯ ಭಾವದಲ್ಲಿ ಯೋಚನೆ ಮಾಡಿ ನೋಡಿ. ಹೇಳ್ಕೊಳ್ಳಲ್ಲ. ಅಪ್ಪ ಆದವನು ಅತ್ತಿದ್ದು ಅಳುವುದಿಲ್ಲ. ಆಕಾಶ ಅನ್ನೋದು ಅದಕ್ಕೆ ಅದಕ್ಕೆ ಅವನೊಂದು ಗಾಂಭೀರ್ಯ ಪರಕೀಯರಲ್ಲಿಲ್ಲ. ಪಾಶ್ಚಿಮಾತ್ಯದಲ್ಲಿ ಅಂಥದ್ದೊಂದು ಅಪ್ಪನ ಗುಣವಿಲ್ಲ. ಅವ್ರ ಮದುವೆ ಆಗಲ್ಲ ಮಕ್ಕಳೇ. ಅವರಿಗೆ ಮದುವೆ, ಈ ಬಂಧಗಳು, ಸಂಬಂಧಗಳು, ಕುಟುಂಬಗಳು, ಇವುಗಳ ಮೇಲೆ ಅವಗಾಹನೆ ಇಲ್ಲ, ಕಡಿಮೆ. ಆ ಕಡಿಮೆ ಆಗಿರೋದಕ್ಕೆ ಅವರೊಂದು ಫಾದರ್ಸ್ ಡೇ ಅಂತ ತಂದಿಟ್ರು. ಯಾಕಂದ್ರೆ ಮದುವೆ ಆಗಲ್ಲ ಅವರು. ಅಲ್ಲೊಂದಿದೆ ಎಡವಟ್ಟು ಸಂಬಂಧಗಳ ಭಾವ. ಅವನಿಗೆ ನಾನು ಅಪ್ಪ ಅನ್ನೋದೇ ಗೊತ್ತಿಲ್ಲ. ಅಪ್ಪ ಆಗಬೇಕು ಅನ್ನೋದೇ ಅವನ ಮಕ್ಕಳು. ಇನ್ನೊಂದು ಆ ಅಟ್ಯಾಚ್ಮೆಂಟು, ಆ ಸೆಂಟಿಮೆಂಟ್ಸು ಪಾಶ್ಚಿಮಾತ್ಯರಲ್ಲಿಲ್ಲ. ಅದನ್ನು ತಿಳ್ಕೊಂಡೇ ಈ ರೀತಿ ಸಂಕೋಲೆಯನ್ನ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ. ಆದರೆ ನಮ್ಮ ಭರತಖಂಡದಲ್ಲಿ ನಿತ್ಯ ನಾವು ಪೂಜಿಸುವ ದೈವ ನಮ್ಮ ತಂದೆಯೇ ಅಂತ ರಾಮರು. ತಂದೆ ಒಂದೇ ಮಾತು, ನೋಡಪ್ಪ ನಿನ್ ಚಿಕ್ಕಮ್ಮ ಈ ತರ ನನಗೆ ಹೇಳ್ತು ಅಷ್ಟೇ. ಅದರ ಅರ್ಥ ಆಜ್ಞೆ ಅಂತ ಅರ್ಥ. ಇನ್ನ ಚಿಕ್ಕಮ್ಮನ ಆಸೆ ಭರತನಿಗೆ ಪಟ್ಟ ಕಟ್ಟಬೇಕು, ನೀನು ವನವಾಸಕ್ಕೆ ಹೋಗಬೇಕು. ಆಯ್ತು ಅಪ್ಪಾಜಿ. ಪಿತೃವಾಕ್ಯ ಪರಿಪಾಲಕ. ಅದಕ್ಕೆ ರಾಮರನ್ನ ನಾವು ಯಾಕೆ ನೆನೆಸ್ಕೋತೇವೆ? ನಮ್ಮಗಳಲ್ಲಿ ಒಂದು ತುಂಬಾ ದೊಡ್ಡದಾದಂತ ಬುದ್ಧಿವಂತರಾಗ್ಬಿಟ್ಟಿದ್ದೇವೆ. ತುಂಬಾ ತಿಳ್ಕೊಳ್ಳೋ ಅಂತ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇವತ್ತು ರಾಮ ಕುಡಿತಿದ್ದ, ರಾಮ ಹಾಗೆ, ರಾಮ ಹೀಗೆ. ಅವನೊಬ್ಬ ರಾಜ ಆದಮೇಲೆ ಕೆಲವೊಂದು ತೀರಾ ದೊಡ್ಡ ಜವಾಬ್ದಾರಿಗಳಿರುತ್ತೆ. ನಂಬಲ್ಲ. ಸೀತಮ್ಮಳನ್ನ ಆ ಒಂದು ತುಂಬು ಗರ್ಭಿಣಿ ವನವಾಸಕ್ಕೆ ಕಳಿಸುವಾಗ ನೀವು ನಂಬಲ್ಲ, ಕರಿತಾನೆ ಲಕ್ಷ್ಮಣ, ಭರತ, ಶತ್ರುಘ್ನರನ್ನ. ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ, ಈ ಅಯೋಧ್ಯ ಜನಗಳು, ಈ ಜನಗಳು ಅಂತ ನಿಂತಿದ್ದೇನೆ. ಈ ಜನಗಳ ಮಾತು ಬಾಯಿ ಕಟ್ಟಾಕ್ಲಿಕ್ಕೆ ಆಗ್ತಿಲ್ಲ. ನನಗ್ ಸಾಕಾಗ್ಬಿಟ್ಟಿದೆ ಈ ಪಟ್ಟ. ನೀವು ತಗೊಳ್ಳಿ, ನಾನು ಹೊರಟೋಗ್ತೀನಿ, ನಾನು ವಾನಪ್ರಸ್ಥಕ್ಕೆ ಅಂತ ಹೇಳ್ತಾನೆ. ನನ್ನ ಹೆಂಡತಿ ಜೊತೆ ಎಲ್ಲೋ ಹೊರಟೋಗ್ತೀನಿ, ನೀವು ಯಾರಾದ್ರೂ ಲಕ್ಷ್ಮಣ ನೀನ್ ತಗೋ, ಭರತ ನೀನ್ ತಗೋ, ಶತ್ರುಘ್ನ ಒಪ್ಪಲ್ಲ ಅವರು. ಅಯ್ಯೋ ಅಣ್ಣ ನೋಡಿ, ಅವರು ಅಣ್ಣ ಅಂದ್ರೆ ಅಷ್ಟು ಪ್ರಾಣ ಅವರಿಗೆ. ಇಲ್ಲ ಅಣ್ಣ ಅಂತ ಆ ಕಣ್ಣೀರಾಗ್ತಾ ತಾನು ನಿತ್ಯ ಪೂಜಿಸುವ ಸೂರ್ಯದೇವ, ಇಕ್ಷಾಕು ವಂಶದ ಕುಲದೇವರು, ವಿಶೇಷವಾಗಿ ಸೂರ್ಯದೇವ, ಆತ ಪ್ರತ್ಯಕ್ಷ ಆಗಿ ಅಲ್ಲೊಂದು ಅಶಿರವಾಣಿ ಮಾತಾಡುತ್ತೆ. ಏನು ಮಾಡುತ್ತಿದ್ದಿ ರಾಮ? ರಾಜನಾದ ಮೇಲೆ ನಿನ್ನ ಕರ್ತವ್ಯ ಮಾಡಬೇಕು. ಕರ್ತವ್ಯಕ್ಕೆ ಇನ್ನೊಂದು ಹೆಸರು ಶ್ರೀರಾಮ. ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಪ್ರೀತಿ. ನೋಡಿ, ದೊಡ್ಡವರಾಗೋದು ಅಷ್ಟು ಸುಲಭವಲ್ಲ. ಆದ ಮೇಲೆ ಇದನ್ನೆಲ್ಲ ನಮ್ಮ ಆಸೆ, ಆಕಾಂಕ್ಷೆ, ಆ ಉನ್ಮಾದ, ಹುಚ್ಚುತನ, ಯಾವುದೋ ಕೆಲವೊಂದು ಅಭ್ಯಾಸಗಳು ಇರ್ತವೆ. ಅದು ಒಂದು ನಿಯಂತ್ರಣದಲ್ಲಿರಬೇಕು. ಇಲ್ಲ ದುರಂತ ನಾಯಕರುಗಳಾಗ್ಬಿಡ್ತಾರೆ. ಸಂಜಯ್ ದತ್ ನೋಡಿ, ಯಾವುದೋ ಹುಚ್ಚು ಉನ್ಮಾದ, ಹೆಚ್ಚು ಕಡಿಮೆ 6 ವರ್ಷ ಜೈಲಲ್ಲಿ ಇರ್ಬೇಕು. ಟಾಡಾ ಕೇಸಲ್ಲಿ ಬೇಯ್ಲೇ ಇಲ್ಲ. ದೇಶದ್ರೋಹದ ಕೇಸ್ ಅದು. ಗನ್ ಇಟ್ಕೊಳ್ಳೋ ಹಾಗೆ ಇಲ್ಲ. ಹುಚ್ಚು ಉನ್ಮಾದ.
ಒಂದು ಸ್ಥಾನಕ್ಕೆ ಬರುತ್ತಿದ್ದಾಗೆ ನಮ್ಮ ಮಾತು, ನಮ್ಮ ವಿವೇಚನೆ, ನಮ್ಮ ಆಲೋಚನೆ, ನಮ್ಮ ಚಿಂತನೆ, ನಮ್ಮ ಸರ್ಕಲ್ಲು, ನಮ್ಮ ಸರೌಂಡಿಂಗ್ಸು, ನಮ್ಮ ಮಾತು ಎಲ್ಲ ನೋಡ್ತಿರ್ತಾರೆ, ಹೀಗೆ ನೋಡ್ತಿರ್ತಾರೆ. ಒಂದು ತಂದೆ ಕೂಡ ಹಾಗೆ ನೆನಪಿಟ್ಕೊಳ್ಳಿ. ತಂದೆಗೂ ಜವಾಬ್ದಾರಿಯುತ ಒಂದು ಸ್ಥಾನಕ್ಕೆ ಬಂದಂತ ವ್ಯಕ್ತಿಗೂ ಇಬ್ಬರಿಗೂ ವ್ಯತ್ಯಾಸವಿಲ್ಲ, ನೆನಪಿಟ್ಕೊಳ್ಳಿ. ಈತ ಸಮಾಜಮುಖಿ, ಈತ ಕುಟುಂಬಮುಖಿ ಅಷ್ಟೇ. ಈತ 5 ಜನಕ್ಕೆ ಉತ್ತರದಾಯಿತ್ವ ಕೊಡತಕ್ಕಂಥ ಭಾವ. ಈತ ಇಡೀ ರಾಜ್ಯಕ್ಕೆ ಉತ್ತರದಾಯಿತ್ವ ಕೊಡತಕ್ಕಂಥದ್ದು. ನಿಮ್ಮನ್ನ ಹೇಗೆ ನೋಡ್ತಿರ್ತಾರೆ ಗೊತ್ತಾ? ಅಭ್ಯಾಸಗಳು ಬಿಡಬೇಕು, ಕಟುಪಾಡಲ್ಲಿ ಇಟ್ಕೊಂಡಿರ್ಬೇಕು, ಕಾಣಿಸ್ಕೋಬಾರ್ದು, ಹೇಳ್ಕೋಬಾರ್ದು, ತೋರಿಸ್ಕೋಬಾರ್ದು. ತಂದೆ ಹಾಗೆಯೇ ಒಂದು ಯಜಮಾನ, ಒಂದು ಗುರುತರ ಜವಾಬ್ದಾರಿ, ದೊರೆ, ದೇವರು, ಗುರು ಈ ತರದಾದ ಮೇಲೆ, ಆ ಸ್ಥಾನ ಬಂದ ಮೇಲೆ ಇದನ್ನ ಮೊದಲಿಂದಲೂ ನಮ್ಮ ಭರತಖಂಡದಲ್ಲಿ ತುಂಬಿಸಿದ್ದಾರೆ. ಪಾಶ್ಚಿಮಾತ್ಯರಲ್ಲಿಲ್ಲ. ಅವ್ರಿಗೆ ಅಪ್ಪ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಫಾದರ್ಸ್ ಡೇ ಇಟ್ಟಿದ್ದು. ನಿನ್ನ ಹುಟ್ಟಿಗೆ ಕಾರಣ ನಿನಗೊಬ್ರು ಇದಾರೆ ಕಣೋ ಅಂತ ಹೇಳಲಿಕ್ಕೆ ಅಲ್ಲಿ ನಮಗಾಗಲ್ಲ. ನಮ್ಮ ಹುಟ್ಟಿಗೆ ಕಾರಣ ನಮ್ಮ ಅಪ್ಪ ಅಲ್ಲ. ನಮ್ಮ ಇಡೀ ಜೀವನ ಕುಯ್ದು ಚಪ್ಪಲಿ ಮಾಡಿಟ್ರು ಕೂಡ, ಚಪ್ಪಲಿ ಮಾಡಿ ಅವರಿಗೆ ಹಾಕ್ಸಿದ್ರು ಕೂಡ ನಾವು ಅವರ ಋಣವನ್ನು, ಪಿತೃ ಋಣ ತೀರಿಸಲು ಆಗುವುದಿಲ್ಲ. ನೆನಪಿಟ್ಕೊಳ್ಳಿ, ನಾವು ಹುಟ್ಟುವಾಗಲೇ ಋಣ, ಅದೇ ಋಣ. ದೊಡ್ಡ ಋಣ ಯಾವುದು ಗೊತ್ತಾ? ಮಾತಾ ಪಿತೃ ಋಣ, ಆಚಾರ್ಯ ಋಣ, ಈ 3. ಆಮೇಲೆ ದೇವಋಣ, ಆಮೇಲೆ ಬೇರೆ ಋಣಗಳು. ಮೊಟ್ಟ ಮೊದಲಿಗೆ ಭೂಮಿಗೆ ಬರ್ತಿದ್ದೇವೆ ಅಂದ್ರೆ ತಂದೆ ತಾಯಿಯರ ಋಣ. ಜೀವನ ಪರ್ಯಂತ ಅವರನ್ನ ನಾವು ಸುಮ್ಮನೆ ಅಲ್ಲ, ಶ್ರವಣಕುಮಾರ ತನ್ನ ತಂದೆ ತಾಯಿಯರನ್ನ ಅವ್ರು ಕಾಣಿಸೋಲ್ಲ, ನಡಿಲಿಕ್ಕಾಗೋಲ್ಲ ಅಂಥವರನ್ನ ಬುಟ್ಟಿಯಲ್ಲಿ ಕುಂದಿರಿಸ್ಕೊಂಡು ಆ ವಯಸ್ಸಾದ ಕಾಲದಲ್ಲಿ ಹುಟ್ಟಿದ ಮಗು ಆತ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ನೋಡ್ಬೇಕು ಅಂತ ಆಸೆ ಆಗಿದ್ರೆ ಆ ಚಿಕ್ಕ ಹುಡುಗ ಒಂದು 14 ವರ್ಷ ಆತನಿಗೆ, 14, 16, 18 ಈ ವರ್ಷ ಹಾಕೊಂಡು ಊರೂರು ಸುತ್ತುತ್ತಾ ತಂದೆ ತಾಯಿಗಳಿಗೆ ಆ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳ ದರ್ಶನ. ಆ ಹಿರಿಯರ ಶಾಪ ನೆನಪಿಟ್ಟುಕೊಳ್ಳಿ. ಅಂತ ಒಂದು ರಾಜರ್ಷಿ ಆಗಿದ್ದಂಥ ದಶರಥ ಚಕ್ರವರ್ತಿಗೂ ಬಿಡಲಿಲ್ಲ. ರಾಜರ್ಷಿ, ದೇವತೆಗಳಿಗೋಸ್ಕರ ನಿಂತು ಯುದ್ಧ ಮಾಡಿದವನು, ಸಾಮಾನ್ಯನಲ್ಲ. ಆ ಅರುಣ ಮಂಡಲಕ್ಕೆ ಹೋಗಿ ಮಲಗಿದ್ದಂಥ ರೋಹಿಣಿ ನಕ್ಷತ್ರದಲ್ಲಿ ಮಲಗಿದ್ದಂಥ ಆ ಶನೈಶ್ಚರನನ್ನ ಎಬ್ಬರಿಸಿದಂಥ ದಶರಥ ಚಕ್ರವರ್ತಿ ಸಾಮಾನ್ಯರೇ. ಅಂತ ಒಂದು ಅನಾವೃಷ್ಟಿಯಾಗಿ ಕುಳಿತು ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಏನು ಮಾಡಿದ್ರು 12 ವರ್ಷ 14 ವರ್ಷ ಆದ್ರೂ ಮಳೆ ಇಲ್ಲ. ತತ್ತರಿಸಿ ಬಿಟ್ಟಿದ್ದಾರೆ ಜನಗಳು. ಬೆಳೆ ಇಲ್ಲ. ಯಾವಾಗ ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ಮುಗಿತು. ಹಸುವೆ, ಬಡತನ ಉಕ್ಕಿ ಹರಿದು ಬಿಟ್ಟಿರುತ್ತೆ. ತಾನೇನೋ ರಾಜ, ತನವೇನೋ ಒಂದು ವ್ಯವಸ್ಥೆಗಳಿರುತ್ತೆ ಅಂತ. ಪ್ರಜೆಗಳೇ ತನ್ನ ಮಕ್ಕಳು ನೋಡಿ. ಅದಕ್ಕೋಸ್ಕರ ಅಲ್ಲೊಂದು ಪೂಜೆ ಪುನಸ್ಕಾರ ಮಾಡಿಸಿ ತಿಳಿದುಕೊಂಡಂತ ದಶರಥ ಚಕ್ರವರ್ತಿ ಎದ್ದು ಹೋಗ್ತಾನೆ ಆ ಅರುಣ ಮಂಡಲಕ್ಕೆ. ಹೋಗಿ ಎಬ್ಬರಿಸಿ ಕರ್ಕೊ ಬರ್ತಾನೆ. ಆಗ ಮಳೆ ಬೀಳುತ್ತೆ. ಅಂತ ದಶರಥ ಚಕ್ರವರ್ತಿಗೆ ಬಿಡಲಿಲ್ಲ ಒಂದು ಹಿರಿಯರ ಶಾಪ, ಆ ವಯಸ್ಸಾದ ಹಿರಿಯರ ಶಾಪ. ಪುತ್ರ ಶೋಕಂ ನಿರಂತರಂ ನಿನಗಿರುತ್ತೆ. ನಾವು ಹೇಗೆ ಪರಿತಪಿಸಿ ನಮ್ಮ ಮಗ ಹೋದಂತೆ ಈ ವಯಸ್ಸಾದ ಕಾಲದಲ್ಲಿ ನರಳಿ ಸಾಯ್ತಿದ್ದೇವೆ, ನಿನಗೂ ಅದೇ ತರ ಆಗ್ಬೇಕು ಅಂತ ಒಂದು ಶಾಪ ಕೊಟ್ಟಿರ್ತಾರೆ. ಅವತ್ತಿಗೆ ಮಕ್ಕಳೇ ಇರೋಲ್ಲ. ಮಕ್ಕಳಾದ ಮೇಲೆ ನೋಡಿ ಆ ದುಸ್ವಪ್ನಗಳು ಬೀಳುತ್ತೆ. ಏನೋ ಆಗ್ತಿದೆ ಅಂತ. ಎಲ್ಲೋ ಇದ್ದ ಭರತ ಶತ್ರುಘ್ನ ಕರೆಸೋ ಸಮಯ ಇಲ್ಲ, ಈಗಲೇ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾನೆ. ನೋಡಿದ್ರೆ ಅಲ್ಲೊಂದು ಚೆಕ್. ಒಂದೇ ಒಂದು ಮಾತಿಗೆ ನನ್ನ ದೊರೆ, ನನ್ನ ಶ್ರೀರಾಮಚಂದ್ರ ಪ್ರಭು, ಎಲ್ಲಪ್ಪಾಜಿ ಆಯ್ತು, ನುಡಿದಿದ್ದು ನುಡಿದಾಯ್ತು, ಜಾತಸ್ಯಂ ಧ್ರುವಂ ಮರಣಂ ಗತಂ ಗತಂ ಅಡಿ ಎತ್ತು ಹೋಗ್ತಾನೆ. ತಂದೆ ಎಷ್ಟು ಆಲಾಪ, ಇಲ್ಲಪ್ಪಾಜಿ ಆಯ್ತು, ಆ ಮಾತು ಕೊಟ್ಟಾಯ್ತು, ನಾನು ಮುಗಿಸ್ಕೊಂಡು ಬರ್ತೇನೆ, ನಿಮ್ ಸೇವೆಗೆ ನಿಲ್ತೇನೆ. ಇವತ್ತೆಷ್ಟು ಜನ ನಾವು ಬೇಡ, ಅಷ್ಟು ನಾವು ವನವಾಸಕ್ಕೆ ಹೋಗೋದು ಬೇಡ, ಅಜ್ಞಾತವಾಸಕ್ಕೆ ಹೋಗೋದು ಬೇಡ. ತಂದೆ ತಾಯಿಯನ್ನ ನಾವು ಗೌರವವಾಗಿ ಎಷ್ಟು ಜನ ನೋಡ್ತಿದ್ದೇವೆ ಮಕ್ಕಳೇ. ಆ ತಂದೆಯನ್ನ ಇವತ್ತು ನಮ್ ಕೈಗೆ 30,000, 50,000, 1 ಲಕ್ಷ, 10 ಲಕ್ಷ, ಕೋಟಿ ಸಂಬಳ ನೋಡ್ಬಿಟ್ಟಿದ್ದಾವೆ. ಅವನು ಕೊಟ್ಟ ಭಿಕ್ಷೆ ಅಲ್ವಾ ಅವತ್ತು? ಅವನು ಮಾಡಿದ ತ್ಯಾಗ ಅಲ್ವಾ ಅದು?
ಅವನೇನಾದ್ರೂ ಒಳ್ಳೆ ಬಟ್ಟೆ ಹಾಕಿದಾನ, ಒಳ್ಳೆ ಚಪ್ಪಲಿ ಹಾಕಿದಾನ, ಒಳ್ಳೆ ಊಟ ತಿಂದಿದಾನ, ಒಳ್ಳೆ ನೆಮ್ಮದಿಯಾಗಿ ಮಲಗಿದಾನ, ನನ್ನ ಮಕ್ಕಳು ಒಂದು ತಂದೆ ಐ ಲವ್ ಯು ಹೇಳೋದು ಕಡಿಮೆ, ಅಪರೂಪ. ನಾನು ನನ್ನ ಮಕ್ಕಳಿಗೆ ಇದನ್ನೇ ಹೇಳೋದು. ನನ್ನ ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದ್ದಾನೆ ಗೊತ್ತಾ? ನೀವೇನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಮಾಜದಲ್ಲಿ ಒಳ್ಳೆಯವರು ತುಂಬಾ ಕಡಿಮೆ. ನೀವು ಒಳ್ಳೆ ಮಕ್ಕಳು ಅಷ್ಟು ಸಾಕು. ದೈವ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಒಳ್ಳೆತನವೇ ನಿಮ್ಗೊಂದು ಊಟ, ಬಟ್ಟೆ, ನೆರಳು ಕೊಡುತ್ತೆ. ತೀರಾ ಈ ನಂಬರ್ಸ್ ಗೇಮು, ಇನ್ನೊಂದು ದುಡ್ಡು, ಅಧಿಕಾರದಿಂದ ಹೋಗ್ಬೇಡಿ. ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡ್ತಿಲ್ಲ, ನೀವು ನಂಬಲ್ಲ. ಯಾವ ಮಟ್ಟಕ್ಕೆ ಅಂದ್ರೆ, ನನ್ನ ಮಕ್ಕಳು ಅವರು ದೇವಸ್ಥಾನಕ್ಕೆ ಹೋದ್ರು ಕೂಡ ಚಿಂತೆ ಇಲ್ಲ. ಆ ದೇವಸ್ಥಾನದ ಸೇವೆಗೆ, ದೇವರ ಸೇವೆಗೆ, ಗುರು ಸೇವೆಗೆ ಹೋದ್ರು ಚಿಂತೆ ಇಲ್ಲ. ಅವ್ರಿಗೆ ನಾಳೆ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು ಅಂತ ಆಸೆ ಆಕಾಂಕ್ಷೆಗಳು ನಾನು ಇಟ್ಕೊಂಡಿಲ್ಲ. ಅಂತ ದೇವ್ರ ಸೇವೆ, ಗುರುಪೀಠಕ್ಕೆ ಸೇವೆ, ಇನ್ನೇನ್ ಬೇಕು ನನಗೆ? ಎಲ್ಲೋ ಒಳಗಡೆ ಬಾ ಯಾರೋ ಒಬ್ರು ನಮ್ಮ ಮಕ್ಕಳನ್ನ ನೋಡ್ಬಿಟ್ಟು, ಗುರುಗಳೇ ಎಂಥ ಬಂಗಾರದಂತ ಮಕ್ಳು ಎತ್ತಿದಿರಿ, ಏನು ವಿನಯ, ಏನು ಇದು, ಏನಾದ್ರೂ ದೇವಸ್ಥಾನಕ್ಕೆ ಕೊಡುಬಿಡ್ತೀರಾ ಅಂದ್ರೆ ನಾನು ಏನ್ ಹೇಳಿದ್ದೆ ಗೊತ್ತಾ? ಆಗ್ಲಿ, ದೈವಿಚ್ಛೆ ಅದೇ ಇದ್ದರೆ ನಡೆದು ಬಿಡಲಿ. ನನ್ನ ಮಕ್ಕಳಿಗಂತ ಸೌಭಾಗ್ಯ, ಸದಾ ಗುರುಗಳ ಸೇವೆ, ಸದಾ ದೈವ ಸೇವೆ ಸಿಗೋದಾದ್ರೆ ಈ ಒಂದು ಮಾಯೆ, ಇದು ಯಾವುದು ಅಧಿಕಾರ, ಇದು ಯಾವುದು ಹೆಸರು, ಈ ನಶೆ ನನಗೆ ನನ್ನ ಮಕ್ಕಳನ್ನ ಕೊಂದು ಹಾಕದಿದ್ರೆ ಸಾಕು, ತಿಂದು ಹಾಕದಿದ್ರೆ ಸಾಕು ಅಂತ. ಹೌದು, ಮಕ್ಕಳು ಇವತ್ತು ಏನಾಗ್ತಿದೆ ನೋಡಿ. ಒಂದು ನಿಜವಾದ ತಂದೆ ನಾನು ನಿಮ್ಮಲ್ಲಿ ಬಯಸೋದು ಅದೇ, ನಿಮ್ಮ ಶಕ್ತಿಯ ಪರಿಚಯ. ದಯಮಾಡಿ ಹೇಳ್ತಾನೆ, ಇರುವುದರಲ್ಲಿ ತೃಪ್ತಿ ಪಡಿ, ಆ ತಂದೆಯನ್ನ ಗೌರವಿಸಿ. ಆ ತಂದೆಯ ತ್ಯಾಗದಿಂದಲೇ ನಾವು ಇವತ್ತು, ಅವನೇನಾದ್ರೂ ಕೊಡ್ಸಿದೀನಿ ಬಿಡ, ನಾನೇನ್ ನೋಡೋದು ಮಾಡೋದು ಅಂತ ಅವ್ನ್ ಕುಡ್ಕೊಂಡು, ಅವ್ನ್ ತಿನ್ಕೊಂಡು, ಅವ್ನ್ ಜಾಲಿಯಾಗಿರೋ ತುಂಬಾ ಪುರುಷರು ನೋಡ್ತಿದ್ದೇವೆ. ತುಂಬಾ ಪುರುಷರು ಸರಿ, ನಿಮಗೂ ನಿಮ್ಮ ದಾಂಪತ್ಯದಲ್ಲಿ ಅಲ್ಲೊಂದು ಸಣ್ಣ ವಿರಸ ಮುನಿಸು, ಸರಿ. ಮಕ್ಕಳೇನ್ ಮಾಡಿದ್ರು? ಮಕ್ಕಳಿಗೆ ಕೊಡಬೇಕಾದ ಜವಾಬ್ದಾರಿಯು ತಗೋತಿಲ್ಲ. ಅವರನ್ನು ಓದಿಸೋದು, ನಾನು ಸಮಾಜದಲ್ಲಿದ್ದೇನೆ, ಅಪ್ಪ ಆಗ್ಬಿಟ್ಟಿದ್ದಾನೆ. ಅಪ್ಪ ಆಗ ಮೇಲೆ ನೆನಪಿಟ್ಟುಕೊಳ್ಳಿ, ನಿಜವಾದ ಅಪ್ಪ ಯಾರು ಗೊತ್ತಾ? ತನ್ನ ಆಸೆಗಳ ಕಡಿವಾಣ ಬೌಂಡ್ರಿಲ್ ಬದುಕೋನೆ ನಿಜವಾದ ಅಪ್ಪ. ಇಲ್ಲಪ್ಪ, ನಾನು ನೋಡಿದ್ದಾನೆ ಒಬ್ಬ ತೀರಾ ಪುಂಡ. ನಾನು ಅವ್ರ ತಾಯಿಗೆ ಹೇಳಿದೆ, ಇವನು ಬದಲಾಗಲ್ಲಮ್ಮ. ಅವ್ರ ತಾಯಿ ಬಿಕ್ಕರಿಸಿ ಒಂದು ಕ್ರೈಸ್ತ ಕುಟುಂಬ, ಏನಾದ್ರೂ ದಾರಿ ತೋರಿಸಿ ಅಂತ. ಇವನ ಜೀವನದಲ್ಲೊಂದು ಮದುವೆ ಬದಲಾಯಿಸುತ್ತೆ, ಆದ್ರೆ ಮದುವೆಗಿಂತ ಹೆಚ್ಚಾಗಿ ಇವನಿಗಾಗುವ ಮಕ್ಕಳು ಇವನನ್ನ ಪೂರ್ತಿ ಬದಲಾಯಿಸ್ಬಿಡ್ತಾರೆ ಅಂತ. ನೀವು ನಂಬಲ್ಲ, ಸಂಜೆ ಆದ್ರೆ ಬಾಟ್ಲು, ಒಡೆದಾಟ, ಗ್ಯಾಂಗು, ಸಾಟರ್ಡೆ ಸಂಡೇ ಆದ್ರೆ ರಣಕೇಕೆ ಅವನದ್ದು. ಅವ್ರ ತಾಯಿ ಆಲಾಪ್ಸೋರು. ಇದೊಂದು ಸುಮಾರು ಒಂದು 25 ವರ್ಷದ ಹಿಂದ್ಗಡೆಯ ಮಾತು. ಏನಾದ್ರೂ ಹೇಳಿ ರವಿಶಂಕರ್, ಏನಾದ್ರೂ ಮಾಡಿ ಅಂತ ಹೇಳಿದೆ. ಇವನ್ ಜೀವನದಲ್ಲಿ ಮದುವೆ ಆಗಿ ಮಗು ಆಗ್ಬಿಟ್ರೆ ದಾರಿ ಆಗ್ಬಿಡುತ್ತೆ. ಯೋಚನೆ ಮಾಡಬೇಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಭಾನುವಾರ ಹೇಗೂ ಚರ್ಚ್ಗೆ ಹೋಗ್ತಿರಲ್ಲ, ಇವನ ಅಪ್ಪನಾಗಿ ಬಿಟ್ರೆ ಇವನಷ್ಟು ಒಳ್ಳೆ ಅಪ್ಪ ಜಗತ್ತಲ್ಲಿ ನೋಡಲ್ಲ. ಅಂಥದ್ದೊಂದು ಇವನ್ ಜಾತಕದಲ್ಲಿದೆ. ಗುರು ಚೆನ್ನಾಗಿದೆ, ಒಳ್ಳೆ ಅಪ್ಪ ಆಗ್ಬಿಡ್ತಾನೆ. ಇವನಿಗೆ ಅಪ್ಪನ ಸುಖ ಇಲ್ಲ, ಆದ್ರೆ ಮಕ್ಕಳಿಗೆ ಒಳ್ಳೆ ಅಪ್ಪ ಆಗ್ಬಿಡ್ತಾನೆ ಅಂತ ನೀವು ನಂಬುವುದಿಲ್ಲ. ಒಂದು ಕಾಲಘಟ್ಟಕ್ಕೆ ಒಂದು 8 ವರ್ಷ 10 ವರ್ಷದ ನಂತರ ಸಿಗ್ತಾನೆ. ಹೀಗೆ ಮಾತಾಡ್ತಾ ಯಾರೋ ಸ್ನೇಹಿತರುಗಳು ಕುಳಿತುಕೊಂಡು ಮಾತಾಡ್ತಿದ್ದಾರೆ. ಅವ್ರ ತಾಯಿ ಬಂದು ಹೇಳಿದ ಮಾತು, ಗುರುಗಳೇ ಬಂದಿದ್ದಾರೆ, ಸಿಕ್ಕಿದ್ದಾರೆ, ಮಾತಾಡ್ತಾ ತುಂಬಾ ದೂರದಿಂದ US ಎಲ್ಲೆಲ್ಲಿಂದಲೋ ಬಂದಿದ್ದಾರೆ. ಅವನ ಜೀವನನೇ ಹಾಳು ಮಾಡ್ಕೋಬಿಟ್ಟ. ಅಂತ ಓದು, ವಿದ್ಯಾವಂತ, ಬುದ್ಧಿವಂತ ಎಲ್ಲ ಹಾಳು ಮಾಡ್ಕೊಂಡು ಒಂದು ಆಟೋ ಡ್ರೈವರ್, ಇನ್ನೆಲ್ಲೋ ಒಂದು ಕೇಬಲ್ ಕೆಲಸ, ತಿಂಗಳಿಗೆ ಒಂದು 30-40 ಸಾವಿರ ದುಡಿಯೋ ಮಟ್ಟಕ್ಕೆ. ಯಾರೋ ಸ್ನೇಹಿತರು ಬಂದಿದ್ದಾರೆ, ಬಾರೋ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ನೋಡಪ್ಪ ಬರ್ತೀನಿ, ನನ್ನ ಹೋಟೆಲ್ಲೂ ಬರ್ಬೇಕು, ನಾನು ಆಟೋ ಫೀಸ್ ಕೊಡ್ಬೇಕು ಅಂತ ಹೇಳಿದ್ದಾನೆ. ತಮಾಷೆ ಗೊತ್ತಾ? ಅಷ್ಟೊಂದು ಮದುವೆ ಆಗಿ ಮಕ್ಕಳು, ಆ ಮಕ್ಳಿಗೊಂದು 5 ವರ್ಷ, ಟ್ವಿನ್ಸು, ತುಂಬಾ ಅದ್ಭುತವಾದಂತ 2 ಮಕ್ಕಳು. ಒಬ್ಬ ರಾಮಚಂದ್ರ. ಆ ಫೋಟೋ ತೋರಿಸಿದ್ರು, ನೋಡಿ ಗುರುಗಳೇ ಅಂತ. ನೀವು ಹೇಳಿದಾಗೆ ನನ್ನ ಮಗ ಬದಲಾಗಿ ಬಿಟ್ಟ, ದೇವಿ ಮೇರಿ ಮಾತೆ ಬದಲಾಯಿಸ್ಬಿಡ್ತು ಏನೋ, ನೀವು ಹೇಳ್ದಾಗ ನಡೀತು ಅಂತ. ಏನಾಗಿತ್ತು ಗೊತ್ತಾ? ಸದಾ ಕುಡಿತಿದ್ದವನು ಮಕ್ಕಳಾಗಿದೆ. ಸ್ನೇಹಿತರುಗಳು ಬಂದ್ರೆ ನನ್ನ ಆಟೋ ಹತ್ರಪ್ಪ ನನ್ಗೆ ಕರ್ಕೊಂಡೋಗಿ ನನ್ನ ಖರ್ಚಿಗೆ ಏನ್ ಮಾಡ್ತಿರೋ ಆ ದುಡ್ಡು ನನಗೆ ಕೊಟ್ಬಿಡಿ ಅಂತ. ಇವರೆಲ್ಲ ನಗಾಡಿದ್ದಾರೆ, ಇವನೆಲ್ಲಿ ಬಿಟ್ಟಿದ್ದಾನೆ ಅಂತ. ನೀವು ನಂಬೋಲ್ಲ. ಆಟೋಲ್ ಹೋಗ್ತಾರೆ, ಯಾವುದೋ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ, ಫುಲ್ಲು ಕುಡ್ತಾ ಮೋಜು ಮಸ್ತಿ. ಒಬ್ಬೊಬ್ಬರಿಗೆ ಇಷ್ಟು ಅಂತ. ನನ್ ಖರ್ಚು ದುಡ್ಡು ಕೊಟ್ರೆ ನಾನು ಖರ್ಚು ಮಾಡ್ತೀನಿ ಅಂತ ತಗೊಂಡಿದ್ದಾನೆ. ಕುಡ್ದಿಲ್ಲ, ಖರ್ಚು ಮಾಡಿಲ್ಲ, ಶಿವ ಅಂತ ಕೂತು ಬಿಟ್ಟಿದ್ದಾನೆ. ಅವತ್ತನ್ನ ಯಾವುದೋ ಒಂದು ಅಪಾರ್ಟಿನಲ್ಲಿ ಒಂದು ಸಿಗರೆಟ್ ಪ್ಯಾಕೆಟ್ 300 ರೂಪಾಯಿ ಅಂತೆ.
ಅವ್ರ ತಾಯಿ ಹೇಳಿದ್ದು. ಇದಿಷ್ಟು ಬಂದು ಹೇಳ್ಕೊಂಡಿದ್ದಾನೆ ಅವ್ರ ಫ್ರೆಂಡ್ಸು. ಏನಮ್ಮ ನಿಮ್ಮ ಮಗ ಬದಲಾಗ್ಬಿಟ್ಟಿದ್ದಾನೆ. ಒಂದ್ ಪ್ಯಾಕೆಟ್ ಸಿಗರೇಟ್ ತಗೊಂಬಾರ ಅಂತ ಕೊಟ್ಟಿದ್ರೆ ಆ ದುಡ್ಡನ್ನ ಹಾಗೆ ಇಟ್ಕೊಂಡಿದ್ದಾನೆ. ಯಾಕೋ ತಂದಿಲ್ಲ ಅಂದ್ರೆ, ಹೋಗ್ರಲ್ಲೋ ನಾನು ಸಿಗರೇಟ್ ಸೇದೋದು ಬಿಟ್ಬಿಟ್ಟಿದ್ದೀನಿ. ಇದೇನು ಅಂದ್ರೆ, ಈ ದುಡ್ಡಲ್ಲಿ ಒಂದು ತಿಂಗಳಿಗೆ ಹಾಲು ಬರುತ್ತೆ ನನ್ನ ಮಕ್ಕಳಿಗೆ ಅಂತ ಹೇಳ್ತಿದ್ದಾನ. ಅವರು ಕುಡಿದು ನಶೆ ಎಲ್ಲ ಎಳೆದು ಬಿಟ್ಟಿದೆ. ಒಂದು ಅಪ್ಪ ಆದ ಮೇಲೆ ಬದಲಾಗ್ತಾನೆ ಮಕ್ಕಳೇ. ನೋಡಿ, ಇದನ್ನ ನಮ್ಮ ಹಿರಿಯರು ತಿಳ್ಕೊಂಡಿದ್ರು. ಪ್ರತಿ ಮನೆಯಲ್ಲೂ 4 ಮಕ್ಕಳು, 5 ಮಕ್ಕಳು ಇದ್ರು. ಎದ್ರೆ ಕೂತ್ರೆ ನಿಂತ್ರೆ ಅವನ ಎದೆ ಮೇಲೆ ಕೂತು ದಾಡಿ ಎಳೆಯವನೊಬ್ಬ, ಕಿವಿ ಎಳೆಯವನೊಬ್ಬ, ಮೂಗು ಎಳೆಯವನೊಬ್ಬ, ಅಪ್ಪ ಅನ್ನೋದು ಇನ್ನೊಂದು ಅನ್ನೋದು. ಅವನು ಹೊರಟು ತನ್ನ ಮಕ್ಕಳ ಮೇಲೆ ತೋರ್ಸಲ್ಲ. ತಂದೆ ಆದವ ಅವನ ರಭಸ ಮಕ್ಕಳ ಮೇಲೆ ತೋರ್ಸಲ್ಲ. ನಿಜವಾದ ತಂದೆ ಆದವನು ಸತ್ಯ ಹೇಳ್ತಾನೆ ಮಕ್ಕಳೇ. 100ರಲ್ಲಿ ನಮ್ಮ ಭರತ ಖಂಡದಲ್ಲಿ 99 ಜನ ಒಂದು ಗಂಡಿಗೆ ಹೆಣ್ಣು ಮಗು ಆಗ್ಬಿಟ್ರೆ ಅವ್ನು ಕರಗ್ಬಿಡ್ತಾನೆ. ಒಂದು ತಾಯಿಗೆ ಗಂಡು ಮಗು ಆಗ್ಬಿಟ್ರೆ ಅಮ್ಮ ಆಗ್ಬಿಡ್ತಾರೆ. ಒಂದು ತಂದೆಗೆ 2 ಹೆಣ್ಣು ಮಕ್ಳು ಆಗ್ಬಿಡ್ಲಿ ಮಕ್ಕಳೇ, ಸತ್ಯ ಹೇಳ್ತಾನೆ. ನನ್ನ ಮಗಳು ಅವಳು ಬಟ್ಟೆ ತಂದು ಕೊಡ್ಬೇಕು, ಚಪ್ಪಲಿ ತಂದು ಕೊಡ್ಬೇಕು. ಇವತ್ತೆಷ್ಟೋ ಹೆಣ್ಮಕ್ಳು ತಂದೆನ ಬಿರುಸಾಗಿ ಹೊತ್ಕೊಂಡು ಹೋಗ್ಬಿಟ್ಟಿರ್ತೀರಿ. ನಿಮ್ಮ ತಂದೆ ತ್ಯಾಗವನ್ನ ಯೋಚನೆ ಮಾಡಿ ನೋಡಿ. ನೀವು ಹಾಕೋ ಡೈಪರ್ ಇರ್ಬೋದು, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ನೀವು ಹಾಕ್ತಿರೋ ಪ್ಯಾಡ್ ಇರ್ಬೋದು, ಅಂಡರ್ವೇರ್ ಇರ್ಬೋದು, ಒಳ ಉಡುಪು ಇರ್ಬೋದು, ಎಲ್ಲ ಅವನು ಹುಡುಕಿ ನಿಂತು, ಅಯ್ಯೋ ಇಲ್ಲಿ ತುಳಿದು ಬಿಡುತ್ತೆ. ನಾನು ತಾಯಿ ಹೇಳಿದ್ದು, ಆ ಮಕ್ಳಿಗೆ ಡೈಪರ್ ತಂದಿದ್ದೇನೆ, ಇಲ್ಲೆಲ್ಲೋ ಹರ್ಕೋಬಿಟ್ಟಿದೆ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಂತ ಹುಡುಕಿ ದುಡ್ಡು ಸೇರಿಸಿ ಒಳ್ಳೆ ತಗೊಬಂದಿದ್ದೇನೆ ಗುರುಗಳೇ. ನನ್ನ ಮಗ ಪೂರ್ತಿ ಬದಲಾಗ್ಬಿಟ್ಟ ಗುರುಗಳೇ ಅಂತ. ಇವತ್ತು ಆ 2 ಮಕ್ಕಳನ್ನ BCom BSc ಓದಿಸಿ ಮದುವೆ ಮಾಡಿಸಿ ಬದುಕು ಕಟ್ಟಿಸ್ಬಿಟ್ಟಿದ್ದಾನೆ. ಅಜ್ಜಿ ಇನ್ನೂ ಇದೆ. ನನ್ನ ಮಗ ಹಾಳಾಗ್ಬಿಟ್ಟ ಅನ್ಕೋಬಿಟ್ಟಿದ್ದೆ ಗುರುಗಳೇ. ನೀವ್ ಹೇಳಿದ್ರಿ, ಇಲ್ಲ ನೀವ್ ಇದ್ ಮಾಡಿ ಪರಿಹಾರ ಜೊತೆ ಇದಾಗ್ಲಿ ಅಂತ. ತುಂಬಾ ಚೆನ್ನಾಗಿದ್ದಾನೆ ಅಪ್ಪ. ಈಗ ಮೊಮ್ಮಕ್ಕಳು, ಆ ಮೊಮ್ಮಕ್ಕಳನ್ನ ಎತ್ಕೊಂಡು ಅವ್ನು ನೋಡ್ಬೇಕು ಆ ತಾಯಿ. ಈಗ ಮರಿ ಮೊಮ್ಮಗು ಇದು. ಅಯ್ಯೋ, ಅವನು ಮಕ್ಕಳನ್ನ ಬಿಟ್ಬಿಡಿ, ಈಗ ಮರಿ ಮೊಮ್ಮಕ್ಕಳನ್ನ ಹಾಕೋಬಿಟ್ಟಿದ್ದಾನೆ. 3 ಮೊಮ್ಮಕ್ಕಳು. ಅವ್ರಿಗೆ ತಿನ್ಸೋದು, ಅವ್ರಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಪೂರ್ತಿ ಸಿಗರೇಟು ಇಲ್ಲ, ಡ್ರಿಂಕ್ಸು ಇಲ್ಲ, ಏನೂ ಇಲ್ಲ. ಆಗಾಗ ಮೆಲ್ಲಗೆ ಹೆಂಡತಿಗೆ ಹೇಳ್ಬಿಟ್ಟು ಮಕ್ಕಳು ಪರ್ಮಿಷನ್ ತಗೋತಾನಂತೆ. ಈ ಕ್ರಿಸ್ಮಸ್ ಬಂದಾಗ ಒಂದು ಸಣ್ಣದಾಗಿ ಹಬ್ಬ ಅವರಲ್ಲಿ ಮಾಡ್ತಾರೆ. ಹಾಗೆ ನಾವು ಒಂದು ಸಣ್ಣ ಒಂದು ವೈನೋ ಇನ್ನೊಂದು ಏನೋ. ನನ್ನ ಮಗ ಗುರುಗಳೇ, ಇದು ನಿಜವಾದ ತಂದೆ, ನನ್ನ ಭರತ ಖಂಡದ ತಂದೆ, ಆ ಊರಿನ ತಂದೆ ಅಲ್ಲ. ನಮ್ಮ ತಂದೆ ಅಂತ ಆದ ಮೇಲೆ ಅವನ ತ್ಯಾಗ ಬಲಿದಾನ. ದಯಮಾಡಿ ಮಕ್ಕಳೇ, ನಿಮ್ ತಂದೆನ ಹಾಗೇ ಗಮನಿಸಿ. ಅವನ ಕಾಲು ಎಷ್ಟು ಹೊಡೆದಿದೆ, ಅವನ ನೆರಿಗೆಗಳು ಎಷ್ಟು ಬಂದಿದೆ, ಅವನ ಸೊಂಟ ಎಷ್ಟು ಬಾಗಿದೆ, ಅವನೇನ್ ತಿಂದ, ಅವನ ಹಾಗೇ ಕುತ್ಕೊಂಡು ಅವನನ್ನು ಒಂದೇ ಹಾಗೇ ನೋಡ್ತಾ ಕುತ್ಕೊಂಡು ನೋಡಿ ಮಕ್ಕಳೇ. ಸರಿಯಾದ ಊಟ ತಿಂದಿದ್ದಾನ, ಸರಿಯಾಗಿ ಸ್ನಾನ ಮಾಡಿದಾನ, ಒಳ್ಳೆ ಬಟ್ಟೆ ಹಾಕಿದಾನ, ಅವನ ಕೈಯಲ್ಲಿ ಒಂದು ಚೈನ್ ಇದೆಯಾ, ಒಂದು ರಿಂಗ್ ಇದೆಯಾ? ನಾವು ಮಾತ್ರ ದೊಡ್ಡ ಕಾರು, ನಮಗೊಂಚೂರು ದುಡ್ಡು ಬಂದಿದೆ, ಪಬ್ಬು ಕ್ಲಬ್ಬು ಇನ್ನೊಂದು. ಅಯ್ಯೋ, ನಮ್ಮ ತಂದೆಯನ್ನ ನೋಡಿ. ಅವನು ಯಾವತ್ತೂ ಕಂಪ್ಲೇಂಟ್ ಮಾಡ್ದವನಲ್ಲ. ಹೌದು, ಒಬ್ಬ ಸ್ವಾಭಿಮಾನಿ ತಂದೆ. ನಾನು ಮೊನ್ನೆ ಹೇಳ್ತಿದ್ದೆ ನಮ್ಮ ತಂದೆಗೆ, ನೀನು ಕುಂದಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಪ್ಪಾಜಿ, ಬಿಡೋ, ಅವೆಲ್ಲ ಏನೂ ಇಲ್ಲ, ಏನಾಗ್ಬೇಕಿತ್ತು ಅದಾಗ್ಬೇಕು. ಯಾಕಂದ್ರೆ 1-2 ಬೆರಳು ಕಟ್ ಮಾಡಿಬಿಟ್ಟಿದ್ದಾರೆ, ಕಾಲಿನ 2 ಬೆರಳು ಕಟ್ ಮಾಡಿಬಿಟ್ಟಿದ್ದಾರೆ, ಅನ್ಕಂಟ್ರೋಲ್ ಶುಗರ್, ಏನೋ ಯೋಚನೆ ಮಾಡುತ್ತೆ ಆ ಜೀವ. ನಿನ್ನ ಪಾಡಿಗೆ ನೀನೊಂದು ಕೆಲ್ಸಕ್ಕೆ ಹೋಗ್ತಿದ್ದೆ, ಏನೋ ಒಂದು ಕೈ ಚಾಚಿದವನಲ್ಲ ನೀನು, ಕೈ ಚಾಚಿದವನಲ್ಲ. ಅದಕ್ಕೆ ನನ್ನ ತಂದೆ ಕೈ ಚಾಚಬಾರ್ದು ಅಂತ ಏನ್ ಮಾಡಿದೀನಿ ಗೊತ್ತಾ? ಹಬ್ಬದ ದಿನ ಒಂದು ಫಂಕ್ಷನ್ ಹೆಸರು ಹೇಳೋದು, ಮಕ್ಕಳಿಗೆಲ್ಲ ಹಿಂಗ್ ಕೊಡ್ತಾ, ಅಪ್ಪನಿಗೂ ಒಂದು, ಅಪ್ಪಾಜಿ ಇದು ಇಟ್ಕೋಬೇಕು ನೀನು ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ಬಿಟ್ಟಿದ್ದೀನಿ, ಅವ್ರು ಕೈ ಚಾಚಬಾರ್ದು ಅಂತ. ಇವತ್ತಿಗೂ ನನ್ನ ತಂದೆ ಕೈಗೆ ದುಡ್ಡು ಕೊಟ್ರೆ ತಗೊಳಲ್ಲ, ಅಲ್ಲಿ ಇಟ್ಬಿಡಪ್ಪ ಅಂತಾರೆ. ಅವ್ರು ತಗೊಳಲ್ಲ. ತಗೊಳ್ಳೋ ಕೈ ಅಲ್ಲ, ಕೊಡೋ ಕೈ. ನನಗೆ ಕೊಟ್ಟಿದ್ದಾರೆ. ತೀರಾ ಒಂದು ದೊಡ್ಡ ಏನೋ ಒಂದು ವ್ಯವಹಾರದ ಅನಾಹುತ ಆಗಿದ್ರೆ ಎಲ್ಲೋ ಸೇರಿಸಿಟ್ಟು, ಎಲ್ಲೋ ಎತ್ತಿಟ್ಟು, ಹಾಗೇ ಒಬ್ನೇ ರೂಮಲ್ಲಿ ಈಗ ಕೂತು ಬಿಟ್ಟಿದ್ದಾನೆ. ಹೇಳ್ಕೊಳಕ್ಕಾಗ್ತಿಲ್ಲ. ನೋಟಿಸ್ಗಳು ಬಿದ್ದ್ಬಿಟ್ಟಿದ್ದಾವೆ, ಏನೇನೋ ನಡೆದಿದೆ, ತಿಳ್ಕೊಬಿಟ್ಟಿದೆ ಜೀವ. ಮೆಲ್ಲಗೆ ಬಂದು ಒಂದು ಬ್ಯಾಗ್ಲಿ, ಇದ್ರಲ್ಲಿ ಒಂದಷ್ಟಿದೆ, ಇಟ್ಕೋ, ಯೋಚನೆ ಮಾಡ್ಬೇಡಪ್ಪ, ಇವೆಲ್ಲ ಬರುತ್ತೆ ಜೀವನದಲ್ಲಿ. ಏನ್ ಮಾಡೋದು, ಒಂದು 10 ಜನಕ್ಕೆ ಅನ್ನ ಆಗ್ಬೇಕಂತ ಹೋದೆ, ಇರ್ಲಿ ಅಂತ ಅದೆಷ್ಟು ಬಿಕ್ಕಿ ಹತ್ತಿದ್ದೇನೋ. ನನ್ನಪ್ಪ ತೆಗೆದು ನೋಡ್ತಾನೆ, ಈ ವಯಸ್ಸಿನಲ್ಲಿ ಆ ಜೀವ ಕೊಡ್ಬೇಕಾ? ಈ ವಯಸ್ಸಿನಲ್ಲಿ ನಾನು ನೆನೆಸೇ ಇರ್ಲಿಲ್ಲ. ಯಾವತ್ತು ಕೈ ಚಾಚಿದವ್ ನನ್ನ ತಂದೆ ಹತ್ರ ಕೈ ಚಾಚೋ ಹಾಗೆ, ಚಾಚದಾಗೆ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ರು. ಕೊಡೋ ಕೈಯೋ ನಿಂದು, ನೀನ್ ಯಾಕೋ ಯೋಚನೆ ಮಾಡ್ತೀಯಾ ಅಂತ.
ಹೌದು ಮಕ್ಕಳೇ, ಅಂತ ತಂದೆಯರು ಪ್ರತಿ ಮನೇಲಿ ಇದ್ದಾರೆ ಮಕ್ಕಳೇ. ನನ್ನ ತಂದೆ ನಿಮ್ಮ ತಂದೆ, ನಿಮ್ಮ ತಂದೆ ನನ್ನ ತಂದೆ, ಅಷ್ಟೇ ಹೇಳಬಲ್ಲೆ. ಕುತ್ಕೊಂಡು ನೋಡಿ ಅವನು ಏನ್ ತಿಂತ, ಅವನ ಹತ್ರ ಒಂದು ಮಾತಾಡಿ ಒಂದು ಅರ್ಧ ಗಂಟೆ. ನಾನಾ ಏನ್ ತಿಂದೆ, ಏನ್ ಬೇಕು ಒಂದಷ್ಟು ಹಾಕ್ಲಾ, ಒಂದು ಬಟ್ಟೆ ತಗೊಬನ್ನಿ, ಒಂದು ಟೈಲರಿಂಗ್ ಕರ್ಕೊಂಡೋಗಿ, ಒಂದು ಕಟಿಂಗ್ ಶಾಪಿಗೆ ಕರ್ಕೊಂಡೋಗಿ, ಒಂದು ಟ್ಯಾಬ್ಲೆಟ್ ತಗೊಬನ್ನಿ, ಒಂದು ಸಣ್ಣ ಮಾತಾದ್ರೂ ಮಾತಾಡಿ. ನಿಂಗೆ ಏನ್ ಇಷ್ಟ, ಈ ಸಲ ಏನ್ ಮಾಡ್ಸೋಣ ಸಂಜೆಗೆ, ಅವ್ರು ತಿನ್ನೋದದೇ. ಸಣ್ಣ ಮಾತು ಮಕ್ಕಳೇ, ಸಣ್ಣ ಮಾತು. ದೇವರೆಲ್ಲೂ ಇಲ್ಲ ಮಕ್ಕಳೇ. ದೇವರ ಆ ಸ್ವರೂಪದಲ್ಲಿ ನಾನು ಇರೋಕ್ಕಾಗಲ್ಲ ಎಲ್ಲರ ಹತ್ರ ಅಂತ ಒಂದು ತಂದೆ ರೂಪದಲ್ಲಿ, ತಾಯಿ ರೂಪದಲ್ಲಿ ಬಂದು ನಿಂತಿರ್ತಾರೆ. ನಾನಂತೂ ಸೌಭಾಗ್ಯವತ, ಅಂತಿಂತ ಸೌಭಾಗ್ಯವಂತ ಅಲ್ಲ, ನಿಜ ಹೇಳ್ತಾನೆ. ನಿಮ್ಮಂತ ತಂದೆಯನ್ನು ನಾನು ಪಡೆದಿದ್ದೇನೆ. ತುಂಬಾ ತಂದೆ ಅಂದಿರಿದ್ದೀರಿ ನನ್ನ ಕಾರ್ಯಕ್ರಮವನ್ನು ನೋಡೋರು, ನನಗೆ ಆಶೀರ್ವಾದ ಮಾಡುವಂತ ತಂದೆ ಅಂದಿರು ಇದೀರಿ. ನನ್ನನ್ನು ಗೌರವಿಸುವಂಥವ್ರು, ತುಂಬಾ ಆಕಾಶದ ಎತ್ತರದ ಪ್ರೀತಿ ನನ್ನನ್ನು ತಿದ್ದಿದಂಥವ್ರು ಇದ್ದೀರಿ, ಹಿಂಗ ಅಂದಿದ್ದೀರಿ. ಹೌದು, ನನ್ನ ಭುಜಕ್ಕೆ ಬೆನ್ ತಟ್ಟಿದ್ದೀರಿ. ಗುರುಜಿ ನಮ್ಮ ಗುರುಜಿ ನೀನು ನಮ್ಮ ಮಗು ನೀನು ಅಂತ ಹೇಳಿರೋ ತಾಯಂದ್ರಿದ್ದಾರೆ, ಅಪ್ಪಂದ್ರಿದ್ದಾರೆ ಜಗತ್ತೇ. ಅದಕ್ಕೆ ಕಾರಣ ಏನ್ ಗೊತ್ತಾ? ಸತ್ಯ ಹೇಳ, ನಾನು ನನ್ನ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ, ನಾನು ನಮ್ಮ ಅಪ್ಪನ ಮಗ, ನಾಗಪ್ಪನ ಮಗ. ರವಿಶಂಕರ್ ಎನ್ ಅಂದ್ರೆ ನಾಗಪ್ಪ. ನಾಗಪ್ಪ ರವಿಶಂಕರ್, ಕೊಂಡಪ್ಪ ನಾಗಪ್ಪ. ಅಯ್ಯೋ, ಅದೊಂದು ಗತ್ತು. ನನ್ನ ತಂದೆ ಸಂಸ್ಕಾರವೇ, ಅದರಿಂದಲೇ ನನಗೆ ಈ ಗೌರವ, ಈ ಹೆಸರು, ಈ ಧರ್ಮದ ಬೋಧನೆ, ಧರ್ಮದ ಚಿಂತನೆ, ಧರ್ಮದ ಮಾತು, ರಾಮನ ಮಾತು, ಹನುಮನ ಮಾತು, ಏನೇ ಮಾತಾಡಿದ್ರು ಆ ಆತ್ಮಕಾರಕ ಜಾತಕದಲ್ಲಿ ತಂದೆ ಕಾರಕ ಅನ್ನೋದು ಸೂರ್ಯ. ಆ ಪ್ರಪಂಚವಾಗಿ ನನ್ನ ಜಾತಕದಲ್ಲಿ ಲಗ್ನದಲ್ಲೇ ಇದೆ. ಅದಕ್ಕೆ ಆ ಬೆಂಕಿ ನೇರವಾದ ಮಾತು, ನೇರವಾದ ಮಾತು. ಕಾರಣ ನನ್ನ ತಂದೆ, ಅವರಲ್ಲಿರೋದು ನನ್ನಲ್ಲಿ 2 ಪಟ್ಟ ಆಗಿರಬಹುದೇನೋ. ಅವರ ಹೊಟ್ಟೆಯಲ್ಲಿ ಹುಟ್ಟಿದಾಗ ನನಗೆ ಹೆಮ್ಮೆ. ವಯಸ್ಸು ಬಂದಾಗ ನಾವೊಂದು ಅಹಂಕಾರದಿಂದ ನಡ್ಕೊಂಡಿರ್ತೇವೆ. ಇನ್ನು ಮೇಲಾದರೂ ಆ ತಂದೆನ ಗಮನಿಸಿ, ತಂದೆ ವಿರುದ್ಧವಾಗಿ ಹೋಗ್ಬೇಡಿ. ಅವನು ಏನೋ ಹೇಳ್ತಾರೆ ಅಂದ್ರೆ ಅದ್ರಲ್ಲೊಂದು ಅನುಭವದ ಸಾರವಿದೆ. ನಾವು ನಿತ್ಯ ಪೂಜಿಸೋಣ. ಅವ್ರು ಯಾರೋ ವರ್ಷಕ್ಕೊಮ್ಮೆ ಫಾದರ್ಸ್ ಡೇ, ಮದರ್ಸ್ ಡೇ ಈ ತರ ಮಾಡ್ಕೊಂಡ್ರೆ ನಮಗೆ ನಿತ್ಯವೂ ಮಾತೃದೇವೋಭವ, ಪಿತೃದೇವೋಭವ. ದೇವರನ್ನ ಪೂಜೆ ಮಾಡು ಅಂತ ಹೇಳ್ಕೊಡ್ಲೇ ಇಲ್ಲ ನಮ್ಮ ಮಹರ್ಷಿಗಳು. ಫಸ್ಟ್ ಅಲ್ಲಿ ದೇವ್ರ ಮಾತೇ ಇಲ್ಲ ನೋಡಿ. ಮಾತೃದೇವೋಭವ, ಅಮ್ಮನೇ ಮೊದಲ ದೇವರು, ನಂತರ ಅಪ್ಪನೇ ಇನ್ನೊಂದು ದೇವರು, ನಮಗ್ ಶಕ್ತಿ ಚೈತನ್ಯ. ಹೌದು, ನಂತರ ಆಚಾರ್ಯ ದೇವೋಭವ, ನಮಗೊಂದು ಜ್ಞಾನದ ಸಂಕಲ್ಪ. ಅತಿಥಿ ದೇವೋಭವ, ನಮಗೊಂದು 4 ಜನ ಯಾರೋ ನಿಂತಿರ್ತಾರೆ ಅತಿಥಿಗಳಾಗಿ. ಅದರಿಂದ ಫಾದರ್ಸ್ ಡೇ ಎವ್ರಿ ಡೇ ನಮಗಂತೂ ಹೆಮ್ಮೆ. ನಾವು ಪ್ರತಿನಿತ್ಯ ಪೂಜಿಸ್ತಕ್ಕಂಥ ಆ ಹಿರಿಯರು, ಅವ್ರಿಗೊಂದು ನಮಸ್ಕಾರ ಮಾಡಿದು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಿಮ್ಮ ತಂದೆ ಏನ್ ಮಾಡ್ತಿರೋ ಇಲ್ವೋ ಬೇಡ ಮಕ್ಕಳೇ, ತಂದೆ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ, ತಂದೆಗೆ ನೋವು ಕೊಡಬೇಡಿ, ತಂದೆಗೆ ಅವಮಾನ ಮಾಡಬೇಡಿ, ತಂದೆ ಹೆಸರು ಕೆಡಿಸ್ಬೇಡಿ. ಬೇಕಿಲ್ಲ, ಎಲ್ಲ ಬಿಟ್ಟು ಹೊರಟೋಗ್ಬೇಡಿ. ಇಂಥವನ್ನ ಮಗನಾ, ಎಂತ ಸುನಿಲ್ ದತ್ತು, ಎಂತ ಹೆಸರು ಗೊತ್ತೇನ್ರಿ, ಬಾ MP ಆಗಿದ್ದಿತ್ತು, ಮಣ್ಣುಪಾಲು ಮಾಡಿಟ್ಟು ಬಿಟ್ಟ. ಇವತ್ತು ಅವನನ್ನು ಕರ್ಕೊಂಡು ಬಂದು ಅಧೀರ ಅಂತೆಲ್ಲ ಮಾತಾಡ್ತಿದ್ದಾರೆ. ಪ್ರಜ್ಞೆ ಇರಬೇಕು. ತಂದೆ ಯಾರು, ತಂದೆಯ ಗುಣವೇನು, ತಂದೆಯ ಲಕ್ಷ್ಯವೇನು, ತಂದೆಯ ಸಿದ್ಧಾಂತಗಳೇನು, ತಂದೆ ಹೇಗೆ ಬದುಕಿದ್ರು, ಅಮ್ಮ ಹೇಗೆ ಬದುಕಿದ್ರು, ಅದು ಒಂದು ನಿತ್ಯ. ಅದರಿಂದ ನಾನು ಹೇಳಿದೆ ಅಂತ 4 ಮಕ್ಕಳು ಮಾಡ್ಕೋಬೇಡ್ರಪ್ಪ, ಆಮೇಲೆ ನನ್ನ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾರೆ ಬೇರೆಯವರು. ಗುರುಗಳು ಹೇಳೋದಂತ ನನಗೇನೋ ಮನೆ ತುಂಬ, ಅದಕ್ಕೆ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ತುಂಬಿಸ್ಕೊಬಿಟ್ಟಿದ್ದಾರೆ. ಅವರು ನೋಡಿದ್ರೇನೆ ನಾನು ಮರ್ತೋಗ್ತೇನೆ. ನನಗೆ ಮಕ್ಕಳು ಅಂದ್ರೆ ಅದೇ ನನ್ನನ್ನು ಅರ್ಧ ಕಟ್ಟಾಕ್ಬಿಟ್ಟಿರೋದೇನೋ. ನನ್ನ ಧರ್ಮಪತ್ನಿ ಹೇಳ್ತಿರ್ತಾರೆ, ಇಲ್ಲ ಅಂದ್ರೆ ನೀವು ಪುರ್ರಂತ ಆರೋಗ್ಬಿಡ್ತಿದ್ರಿ ನನ್ನನ್ನು ಬಿಟ್ಬಿಟ್ಟು ಅಂತ. ಖಂಡಿತವೇನೋ, ಇದಂತೂ ಸತ್ಯ. ನನಗೆ ಮಕ್ಕಳು ಅಂದ್ರೆ ಪ್ರಾಣ, ಮಹಾಪ್ರಾಣ. ಅವ್ರು ಏನ್ ಕೇಳಿದ್ರು ಇಲ್ಲ ಅನ್ನೋಲ್ಲ. ಕಾರಣ ನನ್ನ ತಂದೆ ಕೊಟ್ಟ ಸಂಸ್ಕಾರ, ತಂದೆ ಅಂತ ನೀವು ಕೊಟ್ಟಂತ ಸಂಸ್ಕಾರ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ, ಹಸ್ತ ನಕ್ಷತ್ರದ ಈ ದಿನ, ಈ ವಾರ ಹೇಗಿದೆ ಅಂತ. ಚಂದ್ರನಿಗೆ ಒಂಚೂರು ಗ್ರಹಣ ಛಾಯೆ, ಅದರಲ್ಲೂ ನಾರಾಯಣ ಬುಧನ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ. ಸೂರ್ಯ ಅವನೂ ಕೂಡ ಆತ್ಮಗಾರಕ ಬುಧನ ಮನೆ ನಾರಾಯಣನ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ. ನೋಡಿ, ನಾರಾಯಣನಿಗೆ ಒಂದು ಸಿದ್ಧಾಂತವಿದೆ, ವಿಷ್ಣುವಿಗೆ ಒಂದು ಸಿದ್ಧಾಂತವಿದೆ. ಎಷ್ಟು ಪರೀಕ್ಷೆ ಕೊಡ್ತಾನೆ ಅಂದ್ರೆ, ಒದ್ದು ಸ್ವಾಮಿ, ಬೇಡವೇ ಬೇಡ, ಏನು ಬೇಡ ಅಂದಾಗ ಕೊಡ್ತಾನೆ. ಪರೀಕ್ಷೆ ಅಷ್ಟು ಮಾಡಿ 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 ಕುಚೇಲನಿಗೆ ಅಷ್ಟು ಪರೀಕ್ಷೆ ಇಟ್ಟು ನಂತರ ಎಲ್ಲ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನನ್ನ ಶಿವಯ್ಯ ಆಗಲ್ಲ, ಪರೀಕ್ಷೆನೂ ಇಲ್ಲ, ಏನೂ ಇಲ್ಲ, ಸೀದಾ ಎಲ್ಲ ಕೊಡೋದೆ. ರಾವಣಾಸುರ ತಗೋ ಅಂತ. ಆದರೆ ಕಾಳಭೈರವನಾಗೋದು ಶಿವಯ್ಯ. ಆಗ ಕೊಟ್ಟು ಪರೀಕ್ಷೆನೇ ಇಲ್ಲ, ಅಂತ್ಯವೇ. ಹಿಂಗೆ 10 ತಲೆನೂ ಪುಡಿ ಪುಡಿಯೇ. ಬೂಮ್. ಕಾರ್ತಿವೀರ್ಯಾರ್ಜುನ ಬೂಮ್, ಎಲ್ಲ ಕೊಡ್ತಾನೆ ಶಿವ, ಕೇಳಿದೆಲ್ಲ ಕೊಡ್ತಾನೆ. ಅಂತ್ಯನೂ ಆತನೆ, ನೆನಪಿಟ್ಟುಕೊಳ್ಳಿ. ವಿಷ್ಣು ಹಂಗಲ್ಲ, ಫುಲ್ ಪರೀಕ್ಷೆ. ಇನ್ನು ನನಗಿಲ್ಲ ಅಂದಾಗ ತೆಗೆದುಕೊಡ್ತಾನೆ ತಟೆನಲ್ಲಿ ಒಂದು ಪ್ರಸಾದ. ಬದುಕು ಹೋಗು, ಇನ್ನಾದರೂ ಗರ್ವವಿಲ್ಲದೆ ಬದುಕು ಅಂತ. ಆದ್ರೆ ಗರ್ವವಿಲ್ಲದೆ ಎಲ್ಲ ಬಂದ್ಬಿಡ್ತು ಅಂದ್ರೆ ಮಹಾಗರ್ವಗಳು ಬರುತ್ತೆ. ಕಷ್ಟ ಪಡದೆ ದಿಢೀರ್ ದುಡ್ಡು, ದಿಢೀರ್ ಅಧಿಕಾರ, ದಿಢೀರ್ ಜನಬಲ, ದಿಢೀರ್ ಹೆಸರಿನ ಬಲ, ಪದವಿ ಬಲ ಬಂತು ಅಂದ್ರೆ ಸರ್ವನಾಶ. ಆ ಪಕ್ಕದೂರಿನ ದೊರೆಯ ಹಾಗೆ, ಅಂತಿಂತ ದಾಂಗುಡಿ ಮಾಡಿಲ್ಲ, ಕಡಿಮೆ ಎಂದರು ಆತ. ಆ ಊರಿನವರು ಮಾತಾಡ್ಕೊಂಡಿರೋದು, ನೀವು ನಂಬ್ತೀರಾ? 5 ಲಕ್ಷ ಕೋಟಿಗೆ ಬದುಕುತ್ತಾನೆ ಅನ್ನೋ ಮಾತು. ಪರಮಾತ್ಮ ರಾಜ್ಯಕ್ಕೆ ಒಂದು ಕ್ಯಾಪಿಟಲ್ ಇಟ್ಟಿಲ್ಲದ ವ್ಯಕ್ತಿ, ರಾಜ್ಯಕ್ಕೆ ಒಂದು ಕ್ಯಾಪಿಟಲ್ ಇಟ್ಟಿರದ ವ್ಯಕ್ತಿ. 3 ಕ್ಯಾಪಿಟಲ್. ತುಘಲಕ್ ದರ್ಬಾರ್ ಅನ್ನೋ ತರ. ಏನೇನ್ ನಡೆಯುತ್ತೋ ಗೊತ್ತಿಲ್ಲ ಆತನಿಗೆ. ಯಾವ ಕೇಸುಗಳು ಅಮರ್ಕೊಂಡಿದ್ವಿ. ಈಗ ನೋಡಿ, ದಿಢೀರ್ ಅಂತ ಅನೌನ್ಸ್ ಮಾಡ್ತಾನೆ, ನಾವು ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀವಿ, ನಮ್ಮದು 15-16 ಜನ ಇದ್ದಾರೆ ರಾಜ್ಯಸಭಾ, ಲೋಕಸಭಾ, ಅದು ಇದು ಅನ್ನತಕ್ಕಂಥ. ದಾಳ ಉರುಳಿಸಿದಾನೆ. ಎಷ್ಟಾದರೂ ರಾಹು ನಕ್ಷತ್ರವಲ್ವಾ, ತಾನೊಂದು ಬಗೆದರೆ ದೈವ ಒಂದು ನೆನಪಿಟ್ಕೊಳ್ಳಿ ಮಕ್ಕಳೇ. ಧರ್ಮ ದೇವತೆ ಏಟು ಅಧರ್ಮ ದೇವತೆಗಿಂತ ದೊಡ್ಡದಾಗಿರುತ್ತೆ. ಒಬ್ಬ ಧರ್ಮ ದೇವತೆ ಕೊಡೋ ಅಷ್ಟು ಹೆಸರು ಇನ್ಯಾರು ಕೊಡಲ್ಲ. ಅಂತಿಂತ ಸುಖ್ಯಾತಿ ಪ್ರಖ್ಯಾತಿ. ಧರ್ಮ ದೇವತೆ ಏಟು ಫಸ್ಟ್ ಹೊಡೆಯೋದು ನಿಮ್ಮ ಹೆಸರನ್ನ. ಮುಗೀತು. ಇನ್ನು ಜೀವನದಲ್ಲಿ ಆ ಹೆಸರು ಬರೋಲ್ಲ, ಏನು ಮಾಡಿದ್ರು ಆ ಹೆಸರು ಬರೋಲ್ಲ. ಧರ್ಮ ಅನ್ನೋದು ನಿಮ್ಮ ಜಾತಕದಲ್ಲಿ ನೆನ್ಪಿಟ್ಕೊಳ್ಳಿ. ಮೇಷರಾಶಿ, ಈ ವಾರ ಅದ್ಭುತವೇ. ಕನ್ಸಲ್ಟೆನ್ಸಿ, ಗವರ್ಮೆಂಟು, ಬ್ಯಾಂಕಿಂಗು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಕಲಾವಿದರು, ಮಾಧ್ಯಮದಲ್ಲಿರ್ತಕ್ಕಂಥವರು, ಬರವಣಿಗೆ, ಲೇಖನ, ಫಿನಾನ್ಸ್ ಲೈನು, ಈ ತರದ ಒಂದು ಸೆಕ್ಟರ್ಗಳಲ್ಲಿ ಕೆಲಸ ಕಾರ್ಯ ವ್ಯವಹಾರ ಮಾಡ್ತಿರ್ತಕ್ಕಂಥವರಿಗೆ ಅದ್ಭುತವಾಗಿದೆ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರತಕ್ಕಂಥ ಅದ್ಭುತವಾದಂಥ ವಾರ. ಇನ್ನು ವೃಷಭ ರಾಶಿ, ನಿಮಗೂ ಚೆನ್ನಾಗಿದೆ. ಶುಕ್ರ ಬುಧ ಧನಕಾರಕ, ಲಕ್ಷ್ಮೀನಾರಾಯಣ ಕಾರಕ, ಕುಂಭದ್ರೋಣ ಮಳೆ, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಕನ್ಸಲ್ಟೆನ್ಸಿ ವ್ಯಾಪಾರ, ಗೌರ್ಮೆಂಟ್ ಕಾಂಟ್ರಾಕ್ಟ್ಸು, ಲೇಬರ್ ಮ್ಯಾನೇಜ್ಮೆಂಟು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಏರೋಸ್ಟೇಸು, ಏರ್ಲೈನ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟ್ಸು, ಹೋಟೆಲ್ಸು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಮಿಥುನ ರಾಶಿ, ಹೀಗೆ ರಾಜ್ಯಾಧಿಕಾರ ಯೋಗ. ಸೂರ್ಯ ಬಂದು ನಿಂತಿದ್ದಾನೆ. ಆ ಥರದೊಂದು ಕೆಲಸ ಕಾರ್ಯ ವ್ಯವಸ್ಥೆ ಸಿದ್ಧತೆ ಬದ್ಧತೆ ಅನ್ನತಕ್ಕಂಥವರಿಗೆ ಅಧಿಕಾರ ತಾನಾಗಿ ಹುಡ್ಕೊಂಡ್ಬರುತ್ತೆ. ಹೆಸರು, ಕೀರ್ತಿ, ದುಡ್ಡು, ಪರಿಪೂರ್ಣ ವಿಪರೀತ ರಾಜಯೋಗ.
ಅಂತಿಂಥದ್ದೆಲ್ಲ ವಿಪರೀತ. ಯಾರೋ ಇವನು ಮುಳುಗೋದ, ಅವನು ಫೀನಿಕ್ಸ್ ತರ ಎದ್ಬಿಟ್ಟ ಅನ್ನೋ ರೀತಿನಲ್ಲಿ ನಡೆಯುತ್ತೆ. ಅಂತ ಒಂದು ಆತ್ಮಕಾರಕ ಪ್ರಬಲಕಾರಕನಾಗಿ ಶತ್ರುವಾದ ಗುರು ಅಸ್ತಂಗತ ಆಗ್ಬಿಟ್ಟಿದ್ದಾನಲ್ವಾ. ಬ್ಯೂಟಿಫುಲ್ಲೇ. ರಾಹು ಬೇರೆ ಅರ್ಧ ಕೋದಂಡ ರಾಹುನಲ್ಲಿ ಕುಳಿತಿದ್ದಾನೆ. ಸೊ ಅಧಿಕಾರ ಎಲ್ಲವೂ ತಗೊಂಡು ಬಂದು ನಿಲ್ಲಿಸ್ತಕ್ಕಂಥದ್ದು. ಓಡಿ ಮಕ್ಕಳು ಏನೇನು ಮಾಡಬೇಕು ನೋಡಿ, ಬಲ ಕೊಟ್ಟಾಗ ಒಳ್ಳೇದು ಮಾಡಿ. ಬಲನ್ ತಗೊಂಡು ಹೋಗ್ಬಿಟ್ಟು ನೋಡಿ, ನಾವು ಕೆಲವು ಜಾತಕಗಳಿಗೆ ನೋಡಿದಾಗ ಹೇಳ್ತೇವೆ, ಇವನು ಎಡವಟ್ಟಾಗ್ಬಿಡ್ತಾನೆ, ಇವನು ಆತುರ, ಯಾರನ್ನಾದ್ರೂ ಒಡೆದು ಬಡ್ದು ತಗೊಂಡು ಹೋಗಿ ನಿಮ್ಮನ್ನ ನಿಲ್ಲಿಸ್ಬಿಡ್ತಾನೆ. ಅವ್ನು ತಗೊಂಡೋಗಿ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರೆ ನೀವು ನಂಬೋಲ್ಲ. ಒಂದು 4 ಜನರಾದ್ರೂ ಸ್ಪೋರ್ಟ್ಸ್ ಪರ್ಸನ್ಸ್ ಇವತ್ತು ನನಗೆ ತುಂಬಾ ಖುಷಿ ಇದೆ, ಹೆಸರು ಹೇಳೋಕೆ ಇಷ್ಟ ಇಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಾರೆ. ಆ ಕೋಪ ಬೆಂಕಿ ಅಲ್ಲಿ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು. ಯಾರೋ ಪಬ್ಲಿಕ್ ನೋಡಿದ್ರೆ ಜೈಲ್ ಒಳಗಡೆ ಆಗ್ತೀರಿ. ಅವ್ನಿಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಗಲ್ ಶಿಕ್ಷೆ, ಇಲ್ಲ ಜೀವಾವಧಿ ಶಿಕ್ಷೆ, ಇಲ್ಲ ಒಂದು 14 ವರ್ಷ, ಈ ತರದಾಗುತ್ತೆ. ಅದೇ ರಿಂಗಲ್ ಬಿಡಿ ನಿಮ್ ಶಕ್ತಿಯನ್ನ. ಆಪೋನೆಂಟ್ ನ ಹೊಡೆದಾಕಿ ಬಾಕ್ಸಿಂಗ್ ಅಲ್ಲಿ ಮೆಡಲ್ ಮೇಲೆ ಮೆಡಲ್. ಆ ಕೋಪನ್ ಎಲ್ಲಿ ಬಿಡಬೇಕು ಅನ್ನೋದೊಂದು ಪರಿಜ್ಞಾನವಿಲ್ಲದಂತ ಮನುಷ್ಯ ಮಂಗ ಆಗ್ಬಿಟ್ಟಿದ್ದಾನೆ, ಮಂಗನ್ಗಿಂತ ಕೆಳಗಡೆ ಆಗ್ಬಿಟ್ಟಿದ್ದಾನೆ. ಇದು ಆಗ್ತಿರೋದು. ನಿಮ್ಮ ಬಲ ಜಾಸ್ತಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಕರ್ನಾಟಕ ರಾಶಿ ಸ್ವಲ್ಪ ತಳಮಳವೇ ಈ ವಾರ. ಜಾಗ್ರತೆ. ಸ್ವಲ್ಪ ದುಡ್ಡು, ಕಾಸು, ವ್ಯವಸ್ಥೆ, ಕುಟುಂಬ, ಹಿರಿಯರು, ಒಡಹುಟ್ಟಿದವರ ವಿಚಾರದಲ್ಲಿ ಸ್ವಲ್ಪ ನೋವುಗಳು, ಒದ್ದಾಟಗಳು. ಏನಾದ್ರೂ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಓಡಾಟ, ಸುತ್ತಾಟಗಳಲ್ಲಿ ತೊಳಲಾಟಗಳು ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ದುಡುಕ್ಬೇಡಿ. ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ಆನ್ಲೈನ್ ವ್ಯಾಪಾರಗಳು, ಆನ್ಲೈನ್ ಟ್ರೇಡಿಂಗ್ಗಳು, ಸ್ಟಾಕ್ ಮಾರ್ಕೆಟ್ಗಳು, ಇನ್ವೆಸ್ಟ್ಮೆಂಟ್ಗಳು, ಚಿಟ್ ಫೈನಾನ್ಸು, ಈ ಥರದ್ರಲ್ಲಿ ಏನಾದ್ರು ಕಟಕದವ್ರು ಇದ್ರಿ ಅಂದ್ರೆ ತುಂಬಾ ಹುಷಾರು. ದುಡ್ಡು ಕಳ್ಕೊಳ್ಳೋ ಒಂದು ಸಾಧ್ಯತೆ ಹೆಚ್ಚು. ಎಚ್ಚರಿಕೆ. ಸಿಂಹರಾಶಿ ತುಂಬಾ ಚೆನ್ನಾಗಿದೆ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಅಂದುಕೊಂಡಂತ ಕೆಲಸ ಕಾರ್ಯ ಅದ್ಭುತವಾಗಿ ಮಾಡ್ತೀರಾ. ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ, ಈ ರಂಗದಲ್ಲಿದ್ದೀರಾ. ಬಂಗಾರ, ಬೆಳ್ಳಿ, ಆಭರಣ, ಕಲಾರಂಗ, ಬರವಣಿಗೆ, ಲೇಖನ, ಅಧಿಕಾರ, ಜಡ್ಜು, ಪ್ರೊಫೆಸರು, ಅಡ್ವೈಸರು, ಡಾಕ್ಟರು, ಯಾವ ರಂಗವಾದರೂ ಅದ್ಭುತ. ಆದರೆ ಮನೆ ವಿಚಾರ, ಕುಟುಂಬ ವಿಚಾರ, ಹಿರಿಯರ ವಿಚಾರದಲ್ಲಿ ನೋವಿರುತ್ತೆ. ಮಾತೃದೇವೋಭವ ಅನ್ಬಿಡಿ, ಪತ್ನಿ ದೇವೋಭವ, ಪತಿ ದೇವೋಭವ ಹಂಗನ್ಬೇಡಿ. ಸಾಕು, ಏನು ತೊಂದರೆಗಳಿಲ್ಲ. ಇನ್ನು ಕನ್ಯಾ ರಾಶಿ ವಿಶೇಷ ಬಲಂ. ನಿಮಗೂ ಜಾಕ್ಪಾಟ್ ವಾರ. ಹೆಸರು, ಕೀರ್ತಿ, ನೀವು ಕಂಡ ಬಹುದೊಡ್ಡ ಕನಸುಗಳು ನನಸಾಗ್ತಕ್ಕಂಥ ಒಂದು ವಾರ. ಅಧಿಕಾರ ಮರಳಿ, ಹೆಸರು ಮರಳಿ, ದುಡ್ಡು ಮರಳಿ, ಗತ್ತುಗೆ ಮರಳಿ. ಕಲಾರಂಗದಲ್ಲಿದ್ರಿ ಅಂದ್ರೆ ಯಾವ್ದಾದ್ರು ಮೂವಿ, ಪ್ರೊಡ್ಯೂಸಿಂಗು, ಪ್ರೊಡಕ್ಷನ್, ಥಿಯೇಟ್ರು, ಈ ಥರದ್ದು ಏನಾದ್ರೂ ಒಂದು ಇದ್ರಿ ಅಂದ್ರೆ ಜಾಕ್ಪಾಟ್ ತಗೊಬಂದ್ ಕೊಡುತ್ತೆ. ಹೆಸರು ಬರುತ್ತೆ, ದುಡ್ಡು ಬರುತ್ತೆ. ಕಲಾರಂಗ, ಮಾಧ್ಯಮ ರಂಗ, ಬರವಣಿ ರಂಗ, ನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಪೇಂಟು, ಬೇಕರಿ, ತಿಂಡಿ, ಟ್ರಾವೆಲ್ಸು, ಟೂರ್ಸು, ಎಕ್ಸ್ಪೋರ್ಟು, ಇಂಪೋರ್ಟು, ಇವುಗಳಲ್ಲಿ ಪ್ರಗತಿ. ಭೂಮಿ ವಿಚಾರಗಳಲ್ಲಿ ಸ್ವಲ್ಪ ಎಳೆದಾಟ ಉಂಟು. ಶತ್ರುಗಳಿದ್ದಾರೆ, ನಿಮ್ಮ ಬೆಳವಣಿಗೆ ಸಹಿಸುವುದಿಲ್ಲ. ಜಾಗರೂಕತೆ. ತುಲಾರಾಶಿ ಭಾಗ್ಯೋದಯದ ವಾರ. ದೂರದ ವ್ಯವಹಾರ, ದೂರದ ಕೆಲಸ, ದೂರದ ವ್ಯಾಪಾರ, ತಾಯಿ ವಿಚಾರ, ತಂದೆ ವಿಚಾರ, ಕುಟುಂಬದ ವಿಚಾರ, ವ್ಯವಹಾರದ ವಿಚಾರ, ಕೋರ್ಟ್ ವಿಚಾರ, ಇವುಗಳಲ್ಲಿ ಏನಾದರೂ ಸಿಕ್ಕುಗಳಿದ್ರೆ ಅದೊಂಚೂರು ತಲೆ ಕೆಡಿಸುತ್ತೆ. ಬಿಟ್ರೆ ಸ್ವಪ್ರಯತ್ನದಿಂದ ಮುಂದಕ್ಕೆ ಬರ್ತೀರಿ. ಟ್ರಾವೆಲ್ಸು, ಟೂರ್ಸು, ರಿಯಲ್ ಎಸ್ಟೇಟು, ಬ್ಯಾಂಕಿಂಗು, ಫೈನಾನ್ಸು, ಮನೆಯಲ್ಲಿ ಶುಭ ಕಾರ್ಯಗಳು, ಮಕ್ಕಳ ಶುಭ ಕಾರ್ಯಗಳು ತುಂಬಾ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಕಷ್ಟಪಟ್ಟು ಒಂದೊಳ್ಳೆ ಹೆಸರು, ದುಡ್ಡು ಎರಡನ್ನೂ ಮಾಡತಕ್ಕಂಥ ಶುಭಯೋಗ ಇರತಕ್ಕಂಥ ವಾರ. ಇನ್ನು ವೃಶ್ಚಿಕ ರಾಶಿ ಚೆನ್ನಾಗಿದೆ. ಗುರುದೃಷ್ಟಿ, ಚಂದ್ರ ಲಾಭದಲ್ಲಿರತಕ್ಕಂಥದ್ದು, ಕುಜ 6ನೇ ಮನೆ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಎಳೆದಾಟವಿದ್ದರೆ ಸಪ್ತಮಾಧಿಪತಿ ಅಷ್ಟಮ, ಅಷ್ಟಮಾಧಿಪತಿಯು ಅಷ್ಟಮ, ಕೇಂದ್ರಾಧಿಪತಿಯು ಕೂಡ ಅಷ್ಟಮದಲ್ಲಿರುವುದರಿಂದ ಡೈವರ್ಸೋಸ್, ಮಾನಸಿಕ ಖಿನ್ನತೆ, ಜಗಳ, ಕಲಹ, ಮನಸ್ತಾಪ, ಏನೋ ಒಂದು ಕೌಟುಂಬಿಕ ವಿಚಾರದಲ್ಲಿ ಅಕ್ಕ, ತಂಗಿ, ನಾತಿನಿ, ಓರಗಿತ್ತಿ, ಹಿರಿಯರು, ಹೆಂಡತಿ, ಗಂಡ, ಈ ವಿಚಾರದಲ್ಲಿ ಏನೋ ಒಂದು ತೊಳಲಾಟ, ಒದ್ದಾಟ ತಟ್ಟೆಲಿ ತಂದಿಟ್ಕೋತೀರಿ. ನಾವು ಹಾಗೆ ನೆನ್ನೆ ಕಸನ್ ತಟ್ಟೆಲಿ ಇಟ್ಕೊಳ್ಳೋಂಥವ್ರನ್ನ
ಮೂರ್ಖ ಅಂತೀವಿ. ನಾಳೆ ಕಸ ಅಂತಂದು ಇಟ್ಕೊಳ್ಳೋಣ ಶತಮೂರ್ಖ ಅಂತ ನಾನು. ನೆನ್ನೆ ಅನ್ನೋದನ್ನೇ ನಮ್ ಕಂಟ್ರೋಲ್ ಇಲ್ಲ, ಆಗೋಯ್ತು, ಇನ್ನು ಆಗ್ಬೇಕಾಗಿರೋದು ನೋಡೋಣ, ಸರಿಪಡಿಸ್ಕೊಳ್ಳೋಣ, ಕ್ಷಮಿಸಿ ಬಿಡಿ ಅಂತ ಬಾಗಿಬಿಡೋಣ, ಕ್ಷಮಿಸಿ ಬಿಡಿ ಅಂತ ಬಾಗಿಬಿಡೋಣ ಅಷ್ಟೇ. ಬಾಗೋಲ್ಲ, ನೀವು ಬಾಗೋದು ಜನ್ಮಕ್ಕೆ ಬರೋಲ್ಲ, ನಿಮಗೆ ಸಾಧ್ಯವೇ ಇಲ್ಲ. ಕುಜ ಬೇರೆ 6ನೇ ಮನೆ, ನಾನು ಆನೆ ನಡೆದಿದ್ದೇ ದಾರಿ ಅಂತೀರಿ, ಅದಕ್ಕೂ ಒಂದು ಕೆಟ್ಟು ಬಿಟ್ಟಿದ್ದಾರೆ ಮಕ್ಕಳು. ಎಲ್ಲಿವರೆಗೂ ತಪ್ಪಿಸ್ಕೊಂಡು ನೋಡ್ತೇವೆ? ಜಾಗ್ರತೆ. ಕುಟುಂಬದ ವಿಚಾರದಲ್ಲಿ ಸೋಲಲಿಲ್ಲ, ಬಿಟ್ಟು ಕೊಡಲಿಲ್ಲ, ಮನೆನೇ ಗೆಲ್ಲಲಾರ್ದು ಊರನ್ ಗೆಲ್ತಾನಂತೆ. ಖಂಡಿತ ಇಲ್ಲ. ಮನೇನ್ ಬಿಟ್ಟು ಹೋದವನ್ ಅದು ಬೇರೆ, ಹೆಂಡತಿ ಮಕ್ಕಳು ಎಲ್ಲಾ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಹೋಗೋದು ಬೇರೆ, ಅದು ಸನ್ಯಾಸತ್ವ ಬೇರೆ, ವಾನಪ್ರಸ್ಥ ಬೇರೆ. ಆದ್ರೆ ಮನೆಯಲ್ಲಿದ್ದು ಮನೆಯವ್ರಿಗಾಗ್ಲಿಲ್ಲ, ಗಂಡನ್ಗಾಗ್ಲಿಲ್ಲ, ಹೆಂಡತಿಗಾಗ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರಿಗೆ ಏನ್ ಕೊಡ್ಬೇಕೋ ಮಾಡ್ಬೇಕೋ ನೋಡ್ಲಿಲ್ಲ, ಅಂಥದ್ರಲ್ಲಿ ಊರ್ಗೆಲ್ತಾನಂತೆ. ಖಂಡಿತ ಫೆಲ್ಯೂರ್ ಸಿಸ್ಟಮ್. ಜಾಗ್ರತೆ, ಜಾಗ್ರತೆ. ಏನೋ ಮಾನಸಿಕ ನೋವನ್ನ ಬಳಲ್ತೀರಿ. ಹಾಲು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫಿನಾನ್ಸ್, ಈ ರೀತಿಯ ವೃತ್ತಿ, ಕಮಿಷನ್ ಏಜೆಂಟ್ ವೃತ್ತಿಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ವಾರ. ಕುಟುಂಬ ನಾಸ್ತಿ. ಧನುಸು ರಾಶಿ, ಹುಷಾರು. ಒಂದು ಬಹುದೊಡ್ಡ ವ್ಯಕ್ತಿಗೆ ಡೈವರ್ಸ್ ಕೊಟ್ಟಿಲ್ಲ, ಯಾವತ್ತೋ ಹೇಳಿದಂತ ಮಾತು ಕೆಲವ್ರಿಗೆ ಹೇಳ್ತಿರ್ತಾನೆ ಸೂಕ್ಷ್ಮವಾಗಿ, ಹಿಂಗ್ ನಡೆಯುತ್ತೆ, ಹೀಗೆ ನಡೀತೆ, ಇದು ಬಿಡಿಸಲಾರದ ಗಂಟು, ಇಟ್ಕೊಂಡು ಹೋಗಿ. ಮನೆ ಕೂಡ ಒಬ್ರು, ಇದು ನೀವು ಬಿಡಕ್ಕಾಗಲ್ಲ, ಇದು 10 ವರ್ಷ ಫೈಟ್ ಮಾಡಿದಾರೆ, ಡೈವರ್ಸ್ ಸಿಕ್ಕಿಲ್ಲ, ಮಾಡ್ತಲೇ ಇದೆ. ಏನಮ್ಮ ಮಾತಾಡ್ತೀಯ ನೀನು, ಬಿಟ್ಬಿಡಮ್ಮ, ಡೈವರ್ಸ್ ಅಂತ ಯಾಕೆ ಕೂತ್ಕೋತಿ, ಅದು ಸಿಗೋಲ್ಲ. ಇಲ್ಲ ಗುರುಗಳೇ, ಹೋಗು ಅನ್ಭವಿಸ್ಕೋ. ಕೊಟ್ಟಿಲ್ಲ, ತಿರ್ಗಾ ಬಂದಿದ್ದಾರೆ ಫೈರ್ ಕೋರ್ಟ್ಗೋ, ಎಲ್ಲೋದ್ರು ಅದಷ್ಟೇ. ಅವನ್ಗೆ ಹೆಂಡತಿ ಬೇಕು ಅಂತಿದ್ದಾನಲ್ವಾ, ಯಾಕೆ ನರಳಿಸ್ತೀಯ, ಹೋಗು. ಇಲ್ಲ, ನನಗೆ ಡೈವರ್ಸ್ ಬೇಕು. ಧನುಸು ರಾಶಿ ಆ ಥರದ್ದು ಮನೆ ಒಡಿಸ್ಕೊಳ್ಳೋ ಕೆಲಸದಲ್ಲಿ ಇಟ್ಟು ಇನ್ನೊಂದೇನಾದ್ರೂ ಎಡವಟ್ಟು ತಂದಿಟ್ಕೊಂಡಿದ್ರೆ ಮಾನಾಪಮಾನಗಳಾಗಿ ಬಿಡುತ್ತವೆ. ಎಚ್ಚರಿಕೆ, ಜಾಗ್ರತೆ. ಆದರೆ ಭಾಗ್ಯಾಧಿಪತಿ ಪ್ರಬಲವಾಗಿರುವುದರಿಂದ ಈ ವಾರ ರಾಜ್ಯ, ಸರ್ಕಾರ, ಗೌರ್ಮೆಂಟ್ ಕೆಲಸಗಳು, ಲಾಯರು, ಪೊಲೀಸು, ಡಿಫೆನ್ಸು, ರಕ್ಷಣಾ ಇಲಾಖೆ, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ಮಕರ ರಾಶಿ, ಆರೋಗ್ಯ ನೋಡ್ಕೊಳ್ಳಿ, ವ್ಯವಹಾರಗಳು ನೋಡ್ಕೊಳ್ಳಿ. ಇಲ್ಲವೇ ಇಲ್ಲ. ಬುಧ ನಿಮ್ಗೆ ಈ ವಾರ ಹೆಂಗ್ ಕೊಡ್ತಾನೆ ಅಂದ್ರೆ ವಿಪರೀತ ಬುದ್ಧಿ. ಆದ್ರೆ ಭಾಗ್ಯಾಧಿಪತಿ 6ನೇ ಮನೆ, ಹುಷಾರಾಗಿದೆ. ಸೂರ್ಯ ಪ್ರಬಲವಾಗಿದ್ದಾನೆ, ಗುರುದೃಷ್ಟಿ ಚೆನ್ನಾಗಿದೆ. ಆದರೆ ಶುಕ್ರ, ಯೋಗಕಾರಕ ಶುಕ್ರ, ನೆನಪಿಟ್ಟುಕೊಳ್ಳಿ, ಭೃಗು ಅಲ್ಲಾಡಿಸ್ತಾನೆ. ಅದರಲ್ಲೂ ಕಲಾರಂಗದಲ್ಲಿದ್ರೆ ಶ್ರವಣ ನಕ್ಷತ್ರ, ಚಂದ್ರನಿಗೂ ಶುಕ್ರನಿಗೂ ಆಗೋದಿಲ್ಲ. ತಗೊಳ್ಳಿ, ಮಾನ ಅಪಮಾನಗಳು, ನೀಚತ್ವವನ್ನು ಕೂಡ ಗುರು ನೋಡ್ತಾನೆ ಅಂತಾನೆ. ಡಯಾಲಿಸಿಸ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಶುಕ್ರ ಕಿಡ್ನಿ, ಡಯಾಲಿಸಿಸ್, ಈ ತರದ ಸಮಸ್ಯೆ, ವಿಪರೀತ ಕುಡಿತದ ಸಮಸ್ಯೆ, ವಿಪರೀತ ಚಟಗಳ ಸಮಸ್ಯೆಲಿರೋರಿಗೆ ಆರೋಗ್ಯ ಅಲ್ಲಾಡಿಸ್ಕೊಟ್ಟುತ್ತೆ. ಎಚ್ಚರಿಕೆ, ಎಚ್ಚರಿಕೆ, ಎಳೆದಾಟ ಉಂಟು. ಶಿವಶಾಂತಿ ಮಾಡ್ಕೊಳ್ಳಿ, ಶಿವನಿಗೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ದುಡಿ. ಕಮಿಷನ್ ಏಜೆಂಟ್ನ ವ್ಯವಹಾರಗಳು ಮಾಡ್ಕೊಳ್ಳಿ. ಸರ್ಕಾರಿ ಮಟ್ಟದ ಕೆಲಸ, ಗೊತ್ತಿರೋರ್ ಕೆಲಸ ಕಾರ್ಯ, ಮಧ್ಯವರ್ತಿ ಕೆಲಸ, ಕನ್ಸಲ್ಟೆನ್ಸಿ ಕೆಲಸ, ಕಮಿಷನ್ ಏಜೆಂಟ್ ಕೆಲಸ, ಸಣ್ಣ ಪುಟ್ಟ ಲೇವಾದೇವಿ ಕೆಲಸಗಳು ಕೈಗೂಡತಕ್ಕಂಥದ್ದಾಗುತ್ತದೆ. ಆರೋಗ್ಯಂ ಜಾಗೃತಂ. ಸ್ತ್ರೀಯರು, ಪರಸ್ತ್ರೀಯರು, ಪರಪುರುಷರಿಂದ ದೂರವಿರಿ. ನೋಡ್ತಿದ್ದೇವಲ್ವಾ ಈಗ, ಕೇಳ್ತಿರೋದು ನೋಡಿ, ಒಬ್ಬೊಬ್ರದ್ದು ಒಂದೊಂದು ಕೇಸುಗಳು, ವಿಚಾರಗಳು ಕೇಳ್ತಿದ್ರೆ ರಾಮ ಇದು ಬೇಕಿತ್ತ ರಾಮ ಹೇಳಿ. ಅಲ್ಲೊಂದು ಪರಗಿ 2 ದೋಣಿಯಲ್ಲಿ ಕಾಲಿಟ್ಟುವವನು ನರಳುವುದೇ. ಅವನು ಯಾವತ್ತು ನೋಡಿ, ಇವತ್ತು ಆ ಸ್ತ್ರೀಗೆ ನೋವಾಗಿದೆ, ಈ ಸ್ತ್ರೀಗೆ ನೋವಾಗಿದೆ ಅಲ್ಲ, ಇವತ್ತು ಹೋಗಿ ಕುಳಿತಿರೋದು ಆ ಹೆಸರು, ಗತ್ತು, ತೂಕ ಎಲ್ಲ 2ನೇ ದೋಣಿಯ ಕಾರಣ. 1ನೇ ದೋಣಿ ಬದುಕು, ಇದ್ದಿದ್ರಲ್ಲಿ ಈಜೋಣ, ಬಿಡಲಿಲ್ಲ ನೋಡಿ. ಪರಾಕರ್ಷಣೆ, ಪರಕೀಯ ಆಕರ್ಷಣೆ ಅನ್ನತ ಕಲಿಯುಗ ಜಾಸ್ತಿ ಮಕ್ಕಳೇ. ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರಲಿಲ್ಲ, ಹೀಗೆ ಸರ್ವನಾಶ.
ನಾನು ಅದಕ್ಕೆ ಹೇಳಬಾರ್ದು ಬಿಡಿ. ಮಕರಂ ಜಾಗೃತಂ, ಕುಂಭರಾಶಿ. ಚೆನ್ನಾಗಿದೆ, ಶುಕ್ರ ಪ್ರಬೋಧವಾಗಿದ್ದಾನೆ. ಬುಧ ಸ್ವಲ್ಪ ಬಂಧುಗಳಿಂದನೋ ಆತ್ಮೀಯರು ಸ್ನೇಹಿತರು ಅನ್ನತಕ್ಕಂಥ ಒಂದು ವಿಚಾರ, ಮಕ್ಕಳ ವಿಚಾರ, ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು. ಆದರೆ ಶುಕ್ರ ಸರಿಯಾಗಿ ದುಡ್ಡು ವ್ಯವಹಾರ, ಓಡಾಟ, ಕೊಡೋದು, ನೋಡೋದು, ಮಾಡೋದು ಎಲ್ಲ ಮಾಡ್ತಾನೆ. ಒಂದು ದೊಡ್ಡ ಭೂಮಿ ಲಾಭ ಉಂಟು, ಭೂಮಿ ಕೈ ಹಿಡಿ. ಆತ್ಮಕಾರಕ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವುದರಿಂದ ಆಲಯ, ಪೌರೋಹಿತ್ಯ, ಅರ್ಚಕ, ದೇವಸ್ಥಾನ, ಹೂವು, ಹಣ್ಣು, ತರಕಾರಿ, ಗಂಧಿಗೆ ಅಂಗಡಿ, ಮಂತ್ರಕಾರಕ ಕೆಲಸ, ಹೋಮ ಹವನಗಳ ಕೆಲಸ, ಪೌರೋಹಿತ್ಯ ಕೆಲಸ, ಜ್ಯೋತಿಷ್ಯ ಕೆಲಸ, ಈ ತರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಮೀನರಾಶಿ ಬ್ಯೂಟಿಫುಲ್. ಕೇಂದ್ರಾಧಿಪತಿ ಕೇಂದ್ರದಲ್ಲಿರುವುದು, ಆ ಕೇಂದ್ರ ಸ್ಥಾನವನ್ನು ಗುರು ನೋಡ್ತಿರೋದು, ಅದ್ಭುತವಾಗಿರತಕ್ಕಂಥ ಒಂದು ವಾರ. ಚೆನ್ನಾಗಿದೆ, ಬಯಸಿದ್ದೆಲ್ಲ ಬರುತ್ತೆ. ಆದರೆ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ ಇರುತ್ತೆ. ಭೂಮಿ, ಮನೆ, ಆಳು ಕಾಳು, ಟ್ರಾವೆಲ್ಸು, ವೆಹಿಕಲ್ಸು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ದೊಡ್ಡ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸು, ದೊಡ್ಡ ದೊಡ್ಡ ವಿಲ್ಲಾಸು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು, ಲೇಔಟ್ ಡೆವಲಪ್ಮೆಂಟು, ಬಂಗಾರದ ಅಂಗಡಿ. ನೋಡಿ, ಒಂದು ದೊಡ್ಡ ಬಂಗಾರದ ಅಂಗಡಿ ಓಪನ್ ಮಾಡಿದ್ದಾರೆ. ಶುಕ್ರ ಬುಧ ಮೀನ ಲಗ್ನದವರೇ, ಅಂಥದ್ದೊಂದು ಯೋಗ ಇರತಕ್ಕಂಥ ವಾರ. ಚೆನ್ನಾಗಿದೆ. ಹಿರಿಯರ ಸಹಕಾರ. ಸ್ವಲ್ಪ ತಾಯಿ ಇಲ್ಲ ತಂದೆ ಆರೋಗ್ಯ ನೋಡ್ಕೊಳ್ಳಿ. ತಾಯಿ ವಿಚಾರವೋ, ತಂದೆ ವಿಚಾರವೋ, ಅತ್ತೆ ವಿಚಾರವೋ, ಮಾವನ ವಿಚಾರವೋ, ಈ ಥರದ್ದು ಏನಾದರೂ ಗಂಡನ ಅಪ್ಪ ಅಮ್ಮ, ಹೆಂಡತಿಯ ಅಪ್ಪ ಅಮ್ಮ, ಇಲ್ಲ ನಿಮ್ಮ ಅಪ್ಪ ಅಮ್ಮ, ಇಲ್ಲ ಆ ಥರದ ಸಮಾನದವರ ವಿಚಾರದಲ್ಲಿ ಅಲ್ಲೊಂದು ಮನಸ್ತಾಪ, ಕಿರಿಕಿರಿ. ಮಾತೃದೇವೋ ಭವ ಅನ್ಬೇಡಿ, ಎಲ್ಲ ಸಮಾಧಾನ. ಚೆನ್ನಾಗಿದೆ. ಒಂದು ಸ್ವಲ್ಪ ಬಂಗಾರದ ಯೋಗ, ಅಲಂಕಾರ ಯೋಗ, ಅಲಂಕಾರ, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟು, ಫುಡ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಸು, ರೆಸ್ಟೋರೆಂಟು, ಈ ರೀತಿಯ ವ್ಯವಹಾರದಲ್ಲಿ ಇರತಕ್ಕಂಥವ್ರಿಗೂ ಕೂಡ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.